ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಜಡ ಆಡಳಿತಕ್ಕೆ ಚಾಟಿ ಏಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು, ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಅಲ್ಪ ಮಳೆ ಬಿಕ್ಕಟ್ಟನ್ನ ತಂದುಕೊಟ್ಟಿದೆ. ರಾಜ್ಯ ಸರ್ಕಾರ ಮಾಡಬೇಕಾಗಿರೋದೇನು ಈ ಸಂದರ್ಭದಲ್ಲಿ, ಸರ್ಕಾರ ಯಾವ ರೀತಿ ನಡ್ಕೋಬೇಕು, ಈ ರೀತಿ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ದೂರವಾಣಿ ನಂಬರ್ಗೆ ಕರೆ ಮಾಡಿ ಮಾತಾಡಬಹುದಾಗಿದೆ. ನಮ್ಮ ಈ ಅಭಿಯಾನದ ಜೊತೆಗೆ ಭಾಗಿಯಾಗಿ ನಮ್ಮ ಕವರ್ ಸ್ಟೋರಿ ಹೋಗೋದಕ್ಕಿಂತ ಮುಂಚೆ ಕಾವೇರಿ ನೀರಿನ ಕದನ ಜೊತೆಗೆ ರಾಜಕೀಯ ಸಮಗ್ರ ಸುದ್ದಿಗಳು ಎಲ್ಲವನ್ನು ನೋಡ್ಕೊಂಡು ಬರೋಣ. ಈಗ ಟಾಪ್ 10 ಹೆಡ್ಲೈನ್ಸ್. ಕುಡಿಯೋ ನೀರಿಗೆ ಮೊದಲ ಆದ್ಯತೆ. ಕಾವೇರಿ ಕೊಳ್ಳದ ಜನರಿಗೆ ಆತಂಕ ಯಾವುದೇ ಕಾರಣಕ್ಕೂ ಬೇಡ ಅಂತ ಸರ್ವಪಕ್ಷ ಸಭೆ ಮುಗಿದ ಬಳಿಕ ಸಿಎಂ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು ಕುಡಿಯೋ ನೀರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ, ಜೊತೆಗೆ ಕಾವೇರಿ ಕೊಳ್ಳದ ಜನರು ಯಾವುದೇ ಕಾರಣಕ್ಕೂ ಆತಂಕಿತರಾಗಬೇಡಿ ಅಂತ ಹೇಳಿದ್ದಾರೆ. ಇನ್ನು CWMA ಆದೇಶದ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ನೀರಿನ ಸಂಗ್ರಹ, ಕುಡಿಯೋ ನೀರಿನ ಲಭ್ಯತೆಯ ಬಗ್ಗೆ ಮಾತುಕತೆ ಆಗಿರೋದು. ಸುಪ್ರೀಂ ಕೋರ್ಟ್ ಮೆಟ್ಟಿಲಿರ್ತಾರ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಅದನ್ನೂ ಕೂಡ ನೋಡೋಣ. ಇನ್ನು ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ನಿಶ್ಚಿತ, ಯಾವುದೇ ಕಾರಣಕ್ಕೂ ಬಂದನ್ನ ವಾಪಸ್ ಪಡೆಯಲ್ಲ ಅಂತ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿಕೊಂಡ್ರು. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಕೈ ಬಿಡಿ, ಸರ್ಕಾರ ಪ್ರಕೃತಿ ನಿಮ್ಮ ಪರವಾಗೇ ಇದೆ, ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಸರ್ವಪಕ್ಷ ಸಭೆಯ ಬಳಿಕ ಸಿಎಂ DK ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಕರುನಾಡು ತಮಿಳುನಾಡು ಕಾವೇರಿ ಯುದ್ಧ ರಾಜ್ಯಕ್ಕೆ ಅಲ್ಪ ಮಳೆ ಬಿಕ್ಕಟ್ಟನ್ನ ತಂದಿಟ್ಟಿದೆ. ವರುಣಾರ್ಭಟಕ್ಕೆ ಡ್ಯಾಮ್ ತುಂಬಿದ್ದು ಶಾಪವೋ ವರವೋ, ಈ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇನ್ನ ಕರುನಾಡಲ್ಲಿ ಅಲ್ಲಲ್ಲಿ ಭಾರಿ ಮಳೆಯಾಗಿದೆ. ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ದುರ್ಮರಣಕ್ಕೀಡಾಗಿದ್ದಾರೆ. ಮಗನನ್ನ ತಬ್ಬಿಕೊಂಡೇ ಉಸಿರು ನಿಲ್ಲಿಸಿದ್ದಾರೆ ತಾಯಿ. ಈ ರೀತಿಯ ಘಟನೆಗಳು ಕೂಡ ನಡೆದಿರೋದು. ಇನ್ನ ಕೇರಳಂನಲ್ಲಿ ಮಹಾಪ್ರವಾಹಕ್ಕೆ 9 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಮನೆ ರಸ್ತೆಗಳಲ್ಲಿ ನೀರೋ ನೀರು. ಭಾರಿ ಮಳೆಗೆ ದೇವರ ನಾಡು ತತ್ತರಿಸಿ ಹೋಗ್ತಾ ಇದೆ. ಸದ್ಯಕ್ಕೆ ಕೇರಳಂನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇನ್ನು ದೆಹಲಿಯಿಂದ ಸಚಿವ ಪ್ರಿಯಾಂಕ್ ಖರ್ಗೆ ವಾಪಸ್ ಆಗಿದ್ದಾರೆ. ವಾಪಸ್ ಆದ ಸಂದರ್ಭದಲ್ಲಿ ಮಾತಾಡಿರುವ ಖರ್ಗೆ ನಾಳೆಯೇ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಸಭೆಯ ಬಳಿಕ ಮಹತ್ವದ ಮಾಹಿತಿಯನ್ನು ನೀಡಿರುವಂಥದ್ದು ಖರ್ಗೆ ಅವರು. ಹಾಗಿದ್ರೆ ನಾಳೆ ಸಂಪುಟ ವಿಸ್ತರಣೆ ಆಗುತ್ತಾ? ಖರ್ಗೆ ಅವರ ಹೇಳಿಕೆಯ ಹಿಂದಿನ ಮರ್ಮ ಏನು ನೋಡ. ಇನ್ನ ಕಾನ್ಸ್ಟೇಬಲ್ ಪರೀಕ್ಷೆ ಇತ್ತಿವತ್ತು, ನೇಮಕಾತಿ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಮತ್ತೆ ಗೊಂದಲ. OMR ಶೀಟ್ ನಂಬರ್ ಅದಲು ಬದಲಾಗಿ ಪ್ರಶ್ನೆ ಪತ್ರಿಕೆ ಕೊಡೋದಕ್ಕೆ ತಡೆ ಮಾಡಿದ ಆರೋಪ, ಅಂದ್ರೆ ತಡವಾಗಿ ಕ್ವಶನ್ ಪೇಪರ್ ಅನ್ನ ಕೊಟ್ಟರು ಅನ್ನುವಂಥ ಆರೋಪ ಕೂಡ ಇದೆ. ವಿಜಯಪುರದ ತಿಕೋಟಾದಲ್ಲಿ ಪರೀಕ್ಷಾರ್ಥಿಗಳು ಈ ವಿಚಾರವಾಗಿ ಪ್ರತಿಭಟನೆ ಕೂಡ ಮಾಡಿದಂತಹ ಘಟನೆ ನಡೆಯಿತು. SP DC ಎಲ್ಲ ಸ್ಥಳಕ್ಕೆ ಬರಬೇಕಾಗಿ ಬಂತು. ಏನಾಯ್ತು ಅನ್ನೋದನ್ನ ನೋಡೋಣ. ಇನ್ನ ಜಂತರ್ ಮಂತರ್ನಲ್ಲಿ ಪ್ರಧಾನಿ ಮೋದಿಯ ಬಗ್ಗೆ ಅವಹೇಳನದ ಮಾತನ್ನ ಆಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಷಮೆ ಕೇಳಿದ್ದಾರೆ ರುಚಿಕಾ ಸಿಂಗ್. ಪ್ರಧಾನಿಗೆ ಕೈ ಮುಗಿದು ಧನ್ಯವಾದವನ್ನ ಹೇಳ್ತೀವಿ ಅಂತ ಅಪ್ರಾಪ್ತೆಯ ತಾಯಿಯೂ ಕೂಡ ಮಾತಾಡಿದ್ದಾರೆ. ಏನೇನಾಯ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಈಗ ಮೊದಲ ಸ್ಟೋರಿ ಹೋಗೋಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಆಗಿದ್ದೇನು? ಆಲ್ ಪಾರ್ಟಿ ಮೀಟಿಂಗ್ ಇತ್ತು ಇವತ್ತು. ಆ ಆಲ್ ಪಾರ್ಟಿ ಮೀಟಿಂಗ್ ಮುಗಿದ ನಂತರ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಅಸಲಿಗೆ ಈ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಆಗಿದ್ದಾದ್ರೂ ಏನು? ಸರ್ವಪಕ್ಷ ನಾಯಕರ ಅಭಿಪ್ರಾಯ ಸಂಗ್ರಹಿಸುವಂತಹ ಕೆಲಸ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದ ಆಯ್ತು. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಚರ್ಚೆ ಆಗಿದೆ. ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷಗಳು ಸಲಹೆಯನ್ನ ನೀಡಿವೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸುವಂತ ಕೆಲಸ ಆಗುತ್ತೆ. ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಅಂತ ಸರ್ಕಾರ ಸ್ಪಷ್ಟನೆಯನ್ನ ನೀಡಿದೆ. ಮುಂದೆ ಸರ್ವಪಕ್ಷ ನಿಯೋಗ ಪ್ರಧಾನಿ ಭೇಟಿ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿರುವಂಥದ್ದು. ಹಾಗಿದ್ರೆ ಸರ್ವಪಕ್ಷ ಸಭೆಯಲ್ಲಿ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರಲಾಯಿತು ಏನು? ಮುಖ್ಯಮಂತ್ರಿಗಳು ಮಾತಾಡಿದ್ರು ಈ ಆಲ್ ಪಾರ್ಟಿ ಮೀಟಿಂಗ್ ಆದ್ಮೇಲೆ
ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಅಲ್ಲೂ ಕೂಡ ಇವತ್ತು ತಮಿಳುನಾಡವರು ಕೂಡ ಅವರು ಡ್ರೆಸ್ಟಸ್ ಶೇರಿಂಗ್ ಬಗ್ಗೆ ಬೇಕಾದಷ್ಟು ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ DMK ಪಕ್ಷದವರು ಕೂಡ ಅವರು ಒಂದು ಪ್ರೈವೇಟಾಗಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಕಾನೂನಿನ ಚೌಕಟ್ಟು ಏನು ಇದೆ ಅಂತ ನಾನು ಇದನ್ನು ಚರ್ಚೆ ಮಾಡೋದು ಬೇಡ. ಸರ್ಕಾರ ಏನಾದ್ರು ಹೋದಾಗ ಅವರು ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯ ಬರ್ತಾರೆ, ಕೇಳ್ತಾರೆ, ನಾವು ಅದಕ್ಕೆ ಉತ್ತರ ಕೊಡಬೇಕು. ಹಿಂದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವರು ಯಾರೇ ಆಗಲಿ ಕೇಳಬೇಕಾದ್ರೆ ಅದಕ್ಕೆ ಮಾನ್ಯತೆ ಕೊಡೋದು ಭಾಳ ಕಡಿಮೆ ಅನ್ನೋದು ನನ್ನ ಅನುಭವ ಮತ್ತು ನನ್ನ ತಜ್ಞರು ಕೂಡ ನನಗೆ ಆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ನಾವು ಭಾಳ ಹುಷಾರಾಗಿ ಯಾವುದಾದ್ರು ಕೆಲವು ಕೋರ್ಟನ್ನ ಹ್ಯಾಂಡಲ್ ಮಾಡೋಂಥ ಸಂದರ್ಭದಲ್ಲಿ ಅನೇಕ ಹಿರಿಯರ ಅನುಭವವನ್ನು ಕೂಡ ನಾವು ಗಮನದಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ. ಫಸ್ಟ್ ಅದನ್ನ ನಾನು ವೇಟ್ ಮಾಡ್ತೀನಿ. ಈಗ ಕೆರೆಗಳಿಗೆ ತುಂಬಿಸೋದಕ್ಕೆ ಏನ್ ಬೇಕೋ ಅದಕ್ಕೆ ನಾವು ಮಾಡ್ಬೇಕಾಗ್ತದೆ. ಕುಡಿಯೋ ನೀರಿಗೆ ನಾವು ಪ್ರಯಾರಿಟಿ ಕೊಡ್ತೇವೆ. ನಾಲೆ ಬಿಟ್ರು ಕುಡಿಯೋ ನೀರು ಅದನ್ನ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಅಂತಿಮವಾಗಿ ಆಲ್ ಪಾರ್ಟಿ ಮೀಟಿಂಗ್ ನ ನಂತರ ಯಾವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ? ತಮಿಳುನಾಡಿಗೆ ನೀರು ಹರಿಸೋದಾ ಅಥವಾ ಹರಿಸಬಾರದು ಅನ್ನುವಂತಹ ನಿರ್ಧಾರ ಅನ್ನೋದು ಒಂದು ಕಡೆ ಆದ್ರೆ, ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಆಪ್ಷನ್ ಇದೆ. ಅದ್ರ ಬಗ್ಗೆ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಂಡಿತು? ಜೊತೆಗೆ ವಿರೋಧ ಪಕ್ಷಗಳು ಆಡಳಿತ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಸಲಹೆಗಳು ಏನು? ಬಹಳ ಪ್ರಮುಖವಾಗಿ ಸರ್ವಪಕ್ಷ ಸಭೆಯನ್ನು ರಾಜ್ಯ ಸರ್ಕಾರ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಆಶಾದಾಯಕವಾದಂತಹ ಸಲಹೆಗಳನ್ನು ವಿಪಕ್ಷ ನಾಯಕರು ಕೊಡ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿತ್ತು ಮತ್ತು ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯ ಕೂಡ ರಾಜ್ಯ ಸರ್ಕಾರಕ್ಕಿತ್ತು. ಯಾಕಂದರೆ ಜಲ ನೆಲದ ಸಮಸ್ಯೆ ಅಂತ ಬಂದಾಗ ಸರ್ಕಾರ ಒಂದೇ ಇಕ್ಕಟ್ಟಿಗೆ ಸಿಲುಕೊಳ್ಬಾರ್ದು ಅನ್ನುವಂಥದ್ದು. ಯಾಕಂದರೆ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅನ್ನೋಂಥ ಆದೇಶವನ್ನು CWRC ಕೊಟ್ಟಂಥ ಸಂದರ್ಭದಲ್ಲಿ CWMA ಸಭೆಯಲ್ಲಿ ನಮಗೆ ಒಂದು ರೀತಿಯಲ್ಲಿ ಆಶಾದಾಯಕವಾದಂಥ ಬೆಳವಣಿಗೆಗಳು ಬಂದು ನಮ್ಮ ರಾಜ್ಯಕ್ಕೆ ಪೂರ್ವಕವಾದಂಥ ಒಂದಷ್ಟು ತೀರ್ಪು ಬರ್ಬೋದು ಅನ್ನುವಂಥ ನಿರೀಕ್ಷೆಗಳಿತ್ತು. ಅಲ್ಲಿಯೂ ಕೂಡ CWRCಯ ಒಂದು ಏನು ತೀರ್ಪು ಇತ್ತು ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ಉಳಿಯೋದಂಥದ್ದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದಂಥ ಅನಿವಾರ್ಯತೆ. ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ಟು ಅಲ್ಲಿಯೂ ಕೂಡ ಈ ಒಂದು ಎರಡೂ ಒಂದು ತೀರ್ಪುಗಳನ್ನು ಎತ್ತಿ ಹಿಡಿದಿದ್ದೆ ಆದರೆ ಅದು ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂಥ ಹಿನ್ನಡೆ ಆಗುತ್ತೆ. ಹಾಗಾಗಿ ವಿರೋಧ ಪಕ್ಷಗಳ ಟೀಕೆಗೆ ಗುರಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸಭೆಯನ್ನು ಮಾಡಬೇಕು ಮತ್ತು ಮುಂದಿನ ಹಂತಗಳಲ್ಲಿಯೂ ಕೂಡ ವಿರೋಧ ಪಕ್ಷಗಳ ಒಂದು ಪಾಲ್ಗೊಳ್ಳುವಿಕೆಯನ್ನು ಮಾಡ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸರ್ವಪಕ್ಷದ ಸಭೆ ಆಯಿತು. ಈ ಸಭೆಯಲ್ಲಿ ಕೂಡ ಒಕ್ಕರ್ಲ ಧ್ವನಿಯನ್ನು ರಾಜ್ಯ ಸರ್ಕಾರಕ್ಕೆ ಒಂದು ಸರ್ವಪಕ್ಷದ ನಾಯಕರು ಕೊಟ್ಟಿರ್ತಕ್ಕಂಥದ್ದು, ನೀವು ಕಾನೂನು ಸಲಹೆಯನ್ನು ತೆಗೆದುಕೊಂಡೇ ಈ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ನೀವು ಸಭೆಯನ್ನು ಬಹಳ ಪೂರ್ವದಲ್ಲೇ ಕರಿಬೇಕಾಗಿತ್ತು. ಈ ಆದೇಶ ಏನಿದೆ ಆದೇಶ ಬರೋಕ್ಕೆ ಮುಂಚೆ ಕರೆದಿದ್ರೆ ನಾವೊಂದು ರೀತಿಯಲ್ಲಿ ಸಲಹೆಯನ್ನು ಕೊಟ್ಟು ಈ ಒಂದು ತೀರ್ಪನ್ನು ಬರೆದ ಹಾಗೆ ಒಂದು ರೀತಿಯಲ್ಲಿ ವಾದವನ್ನು ರಾಜ್ಯ ಸರ್ಕಾರ ಮಂಡಿಸಬಹುದಿತ್ತು. ಆದರೆ ಈಗ ತೀರ್ಪು ಕೊಟ್ಟಾಗಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂತಹ ಒಂದೇ ಒಂದು ದಾರಿ ಇರತಕ್ಕಂಥದ್ದು. ಅಲ್ಲಿ ಕೂಡ ಹಿನ್ನಡೆ ಆದರೆ ನಾವು ನೀರು ಹರಿಸಲೇಬೇಕಾಗುತ್ತೆ. ಆದ್ದರಿಂದ ಒಂದು ಕಾನೂನು ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳಿ. ಮತ್ತು ಈಗ ವ್ಯಾಪಕವಾದಂಥ ಮಳೆ ಆರಂಭವಾಗಿರೋದ್ರಿಂದ ಹೆಚ್ಚಿನ ನೀರು ಸಂಗ್ರಹ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಟ್ಕೊಳ್ಬೇಕು. ಈಗಾಗಲೇ ರೈತರಿಗೆ ನೀರನ್ನು ಬಿಡಬೇಕಾಗಿತ್ತು, ಬೆಳೆಗಳಿಗೆ ಅದನ್ನು ಬಿಡೋಕ್ಕಾಗಿಲ್ಲ. ಆದ್ದರಿಂದ ನೀವು ಕುಡಿಯೋ ನೀರನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಮೊದಲು ಮಾಡಿ, ಆನಂತರ ಕಾನೂನು ಸಲಹೆಯನ್ನು ತೆಗೆದುಕೊಂಡು ಹೋಗಿ ಮುಂದಿನ ಹಂತದಲ್ಲಿ ಕಾನೂನು ಸಲಹೆ ಏನು ಕೊಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿ ಮತ್ತು ಮುಂದಿನ ಹಂತದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡ್ತಕ್ಕಂಥ ಸರ್ವಪಕ್ಷ ನಿಯೋಗವನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಅದಕ್ಕೂ ಕೂಡ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಮೇಕೆದಾಟನ ಏನಿದೆ ಮೇಕೆದಾಟು ಯೋಜನೆ ಅದಕ್ಕೆ ಈಗ ಪೂರಕವಾದಂಥ ವಾತಾವರಣ ಇದೆ. ಯಾಕಂದರೆ ಸಂಕಷ್ಟ ಸ್ಥಿತಿಯಲ್ಲಿ ಈ ಒಂದು ಡ್ಯಾಮ್ ಬಗ್ಗೆ ಒಂದು ಮನವರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿಕೊಟ್ಟಿದ್ದು ಮತ್ತು ತಮಿಳುನಾಡಿಗೂ ಮಾಡಿಕೊಟ್ಟಿದ್ದೆ. ಆದಲ್ಲಿ ಮುಂದಿನ ಹಂತಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಉತ್ತಮವಾದಂಥ ಮಳೆ ಆದಂಥ ಸಂದರ್ಭದಲ್ಲಿ ನೀರು ಸಂಗ್ರಹ ಆಗಿರುತ್ತೆ. ಸಂಕಷ್ಟದ ವರ್ಷ ಸಂಕಷ್ಟದ ಸೂತ್ರ ಅಂತ ಬಂದಾಗ ನಾವು ನೀರು ಕೂಡ ಕೊಡೋಕೆ ಅನುಕೂಲ ಆಗುತ್ತೆ ಮತ್ತು ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೂಡ ಕೊಡಬಹುದು ಅನ್ನುವಂಥ ಒಂದಷ್ಟು ಮನವರಿಕೆಯನ್ನು ಮಾಡಬೇಕಾದಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಅದರ ಕೆಲಸವನ್ನು ಮೊದಲು ಮಾಡಿ ಅನ್ನುವಂಥದ್ದು ಮತ್ತು ಈಗಾಗಲೇ ಏನು ಬೆಳೆಗಳಿಗೆ ಏನು ಬೆಳಿಬಾರ್ದು ಅನ್ನೋಂಥ ಒಂದು ಸಲಹೆಗಳನ್ನು ಏನೆಲ್ಲ ಕೊಟ್ಟಿದ್ದೀರಲ್ಲ, ಆದರೆ ರೈತರಿಗೆ ಈಗ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ, ಅವರಿಗೆ ಪರಿಹಾರವನ್ನು ಏನು ಕೊಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರು ಎತ್ತಿದ್ದಾರೆ. ಆದ್ದರಿಂದ ಎಲ್ಲವನ್ನೂ ಕೂಡ ಸಮನ್ವಯದ ಸಮಿತಿಯ ಮೂಲಕ ಒಂದು ಸಮನ್ವಯವನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ. ರೈತರಿಗೆ ಒಂದು ಪರಿಹಾರವನ್ನು ಕೊಡಬೇಕು,
ಮಾಡಬೇಕು, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಕಾನೂನು ಸಲಹೆಗಳನ್ನು ತೆಗೆದುಕೊಳ್ಬೇಕು, ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಮಳೆ ಆಶಾದಾಯಕವಾಗಿ ಇದ್ದದ್ದೇ ಆದಲ್ಲಿ ಅದನ್ನು ಕುಡಿಯುವ ನೀರಿಗೆ ಸಂಗ್ರಹವನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಇವೆಲ್ಲವನ್ನು ಕೂಡ ಪರಾಮರ್ಶೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ನಾಯಕರಿಗೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. 4 ದಿನದ ಹಿಂದೆ ಭಾರಿ ಬಿಕ್ಕಟ್ಟಿನ ಪರಿಸ್ಥಿತಿ ಇತ್ತು, ಮುಂದೇನಪ್ಪ ಅನ್ನುವಂತಹ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಆದರೆ ಸ್ವಲ್ಪ ಸಮಾಧಾನದ ವಿಚಾರ ಏನಂತಂದ್ರೆ ಅಲ್ಲಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ, ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ, ಡ್ಯಾಮ್ಗಳಲ್ಲಿ ಈ ನೀರಿನ ಶೇಖರಣಾ ಸಾಮರ್ಥ್ಯ ಸ್ವಲ್ಪ ಅಂದ್ರೆ ಈಗ ಸದ್ಯಕ್ಕೆ ಆ ಸಂಗ್ರಹದ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನುವಂಥದ್ದು ಸಮಾಧಾನ. ಈ ರೀತಿ ಸಂದರ್ಭ ಇದ್ದಾಗ ನಿರಂತರವಾಗಿ ಮಳೆ ಆದಾಗ ಒಂದು ರೀತಿ ನ್ಯಾಚುರಲ್ ಫ್ಲೋ ಕೂಡ ಹೋಗುತ್ತೆ ತಮಿಳುನಾಡಿಗೆ. ಸೊ ಸದ್ಯಕ್ಕೆ ಡ್ಯಾಮ್ನ ಸದ್ಯಕ್ಕಿನ ಪರಿಸ್ಥಿತಿ ಅಂದ್ರೆ ಎಷ್ಟೆಲ್ಲ ಸಾಮರ್ಥ್ಯ ಇದೆ, ಎಷ್ಟೆಲ್ಲ ನೀರಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. KRS ನ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದ್ರೆ 49.452 TMC, 49 TMC. ಇವತ್ತಿನ ಸಂಗ್ರಹ ಎಷ್ಟಿದೆ ಅಂತಂದ್ರೆ 21 TMC ಇದೆ. ಇನ್ಫ್ಲೋ ಒಳ ಹರಿವು ಎಷ್ಟಿದೆ ಇವತ್ತು ಅಂತಂದ್ರೆ 31,583 ಕ್ಯೂಸೆಕ್ ಇದೆ. ಇದು ಸ್ವಲ್ಪ ಸಮಾಧಾನದ ವಿಚಾರ. ಇನ್ನು ಹಾರಂಗಿ ಜಲಾಶಯಕ್ಕೆ ಬರೋಣ. ಹಾರಂಗಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದ್ರೆ ವೀಕ್ಷಕರೇ 8.50 TMC, 8.5 TMC. ಇವತ್ತಿನ ಸಂಗ್ರಹ ಎಷ್ಟಿದೆ ಅಲ್ಲಿ ಅಂತಂದ್ರೆ 7.72 TMC ಇದೆ, ಬಹುತೇಕ ಭರ್ತಿ. ಇನ್ನ ಒಳಹರಿವು 10,440 ಕ್ಯೂಸೆಕ್ ಇದೆ. ಇನ್ನ ಹೇಮಾವತಿ ಜಲಾಶಯದಲ್ಲಿ ಯಾವ ರೀತಿ ಇದೆ ಇವತ್ತಿನ ಲೆಕ್ಕಾಚಾರ ಅನ್ನೋದನ್ನ ನೋಡ್ತಾ ಹೋಗೋಣ. ಗರಿಷ್ಠ ಸಾಮರ್ಥ್ಯ ಹೇಮಾವತಿ ಜಲಾಶಯದಲ್ಲಿ 37.108 TMC. ಇನ್ನ ಇವತ್ತಿನ ಮಟ್ಟ 36.407 TMC. ಅಲ್ಲಿಗೆ ಇದು ಕೂಡ ಬಹುತೇಕ ಭರ್ತಿಯಾಗಿದೆ. ಒಳಹರಿವು ಇವತ್ತಿನ ಒಳಹರಿವು 11,884 ಕ್ಯೂಸೆಕ್ ಇದೆ. ಸೊ ಈ ಎಲ್ಲ ಡ್ಯಾಮ್ಗಳ ಸದ್ಯಕ್ಕಿನ ಚಿತ್ರಣವನ್ನ ಗಮನಿಸಿದಾಗ ಬಹುತೇಕ ಭರ್ತಿ ಆಗುವತ್ತ ತಲುಪಿವೆ. ಈ ರೀತಿ ಇದ್ದಾಗ ಸ್ವಲ್ಪ ಸಮಾಧಾನ. ತಮಿಳುನಾಡಿಗೆ ಇಲ್ಲಿ ಭರ್ತಿ ಆದರೆ ನೀರನ್ನ ಹರಿಸಬಹುದು, ಏನು ತೊಂದರೆ ಇಲ್ಲ. ಆದರೆ ಒಂದು 4 ದಿನದ ಹಿಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದ್ರೆ ನಮಗೇ ಕುಡಿಯೋದಕ್ಕೆ ನೀರಿಲ್ಲ, ಅಲ್ಲಿಗೆ ಬಿಡೋದು ಹೆಂಗೆ ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ರು. ಇವನ್ ಜಲಸಂಪನ್ಮೂಲ ಸಚಿವರು ಕೂಡ ಇದನ್ನ ಪ್ರಶ್ನೆ ಮಾಡಿದ್ರು, ನಮಗೇ ನೀರಿಲ್ಲ ಇನ್ನು ಹೆಂಗೆ ಬಿಡೋದು ತಮಿಳುನಾಡಿಗೆ. ಸೊ ಸದ್ಯಕ್ಕೆ ನೀರು ಬರ್ತಾ ಇದೆ, ಮಳೆ ಆಗ್ತಾ ಇದೆ, ಮುಂದೆ ಹೆಂಗೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್, ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರ್ತಾ ಇದ್ದಾನೆ. ಹಲವು ಕಡೆ ಅವಾಂತರಗಳ ಸರಮಾಲೆಗಳೇ ಸೃಷ್ಟಿಯಾಗಿದೆ. ಮಹಾಮಳೆಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ 3 ಬಲಿಯಾಗಿದ್ದಾರೆ. ಮಳೆಯ ಪರಿಸ್ಥಿತಿ ಹೇಗಿದೆ ರಾಜ್ಯದಲ್ಲಿ ಸದ್ಯಕ್ಕೆ, ಏನೆಲ್ಲ ಆಗ್ತಾ ಇದೆ ಈ ವರದಿ ನೋಡ್ಕೊಂಬನ್ನಿ. ರಾಜ್ಯದ ಹಲವೆಡೆ ವರುಣನ ಅಬ್ಬರ, ಭರ್ತಿಯತ್ತ ಡ್ಯಾಂಗಳು, ಉಕ್ಕಿದ ನದಿಗಳು. ರಾಜ್ಯದ ಕೆಲವೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮಹಾಮಳೆಗೆ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಒಣಗಿ ಹೋಗಿದ್ದ ನದಿ, ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಇನ್ನೇನು ಡ್ಯಾಂಗಳು ಬತ್ತಿ ಹೋಗ್ತಿವೆ ಅನ್ನುವಷ್ಟರಲ್ಲಿ ವರುಣದೇವ ಕೃಪೆ ತೋರಿದ್ದಾನೆ. ಶೆಡ್ ಮೇಲೆ ಗುಡ್ಡ ಕುಸಿದು 3 ಸಾವು. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು, ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಗುಡ್ಡ ಕುಸಿದು ಒಂದೇ ಕುಟುಂಬದ 3 ದುರ್ಮರಣಕ್ಕೀಡಾಗಿದ್ದಾರೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಕೊಕ್ಕರೆಗಾರು ಗ್ರಾಮದ ಕುಟುಂಬ ಕೂಲಿ ಕೆಲಸಕ್ಕಾಗಿ ತೀರ್ಥಹಳ್ಳಿಗೆ ಬಂದಿದ್ರು. 2 ವರ್ಷದಿಂದ ಗುಡ್ಡದ ಕೆಳಭಾಗದಲ್ಲಿ ಶೆಡ್ ನಿರ್ಮಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು. ರಾತ್ರಿ ಸುರಿದ ಮಳೆಗೆ ಯಮಗುಡ್ಡ ಶೆಡ್ ಮೇಲೆ ಕುಸಿದಿದೆ. ಸ್ಥಳದಲ್ಲೇ ಒಂದೇ ಕುಟುಂಬದ 3 ಸಾವಿಗೀಡಾಗಿದ್ದಾರೆ. ಸತತ 10 ಗಂಟೆ ಬಳಿಕ 3 ಮೃತದೇಹವನ್ನ ಹೊರತೆಗೆಯಲಾಗಿದೆ. 35 ವರ್ಷದ ಮಲ್ಲಿಕಾರ್ಜುನ್, 28 ವರ್ಷದ ನಾಗವೇಣಿ, 3 ವರ್ಷದ ಸಂತೋಷ್ ಎಂದು ಗುರುತಿಸಲಾಗಿದೆ. ಇನ್ನು ನಾಗವೇಣಿ ತನ್ನ ಮಗನನ್ನ ತಬ್ಬಿಕೊಂಡೇ ಮಣ್ಣಲ್ಲಿ ಮಣ್ಣಾಗಿದ್ದು ಎಂತವರ ಹೃದಯ ಕರಗುವಂತಿದೆ. ಇನ್ನು ಗುಡ್ಡ ಕುಸಿದ ಶೆಡ್ ಪಕ್ಕದಲ್ಲೇ ಮತ್ತೊಂದು ಕುಟುಂಬ ವಾಸವಿತ್ತು. ಗುಡ್ಡ ಕುಸಿಯುವ ವೇಳೆ ಎಚ್ಚರಗೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹನುಮಂತ್ ಪತ್ನಿ ಸುಮಿತ್ರಾ ಗಾಯಗೊಂಡಿದ್ದಾರೆ. ಬರ್ರಿ ಅಂದ್ರು ಬರ್ಲೇ ಇಲ್ಲ ಅವರು. ಅವರಿಗೆ ಕೂಗಿ ಸಾಕಾಯ್ತು. ಅವರು ನಮ್ಮನು ಜೀವ ತಗಂತಿದ್ರು, ಹೆಂಗೋ ಗೊತ್ತಿಲ್ಲ. ಅವ್ರಿಗೆ ಏನು ಮಾಯ ಮುಚ್ಚಿತ್ತು ಅಂತ ನಮ್ಗೆ ಹೇಳಕ ಆಗಲ್ಲ. 9 ಸರಿ ಕೂಗಿದ್ವಿ, ಒಂದ್ 4-5 ಜನ ಕೂಗಿದ್ರ, ಬರ್ಲಿ ನೀವು, ಹುಡುಗೈತೆ ನಿಮ್ದು, ಬಂದ್ಬಿಡ್ರಿ, ಅಲ್ಲೇ ಗಾಡಿ ಪಕ್ಕ ಇರೋದ್ ನೀವು ಅಂತಂತ ಹೇಳಿದ್ರು ಬರ್ತೀವಿ ಅಂತಂದ್ ಬಾಗ್ಲೆ ಕಾಲಿಟ್ರು ಬತ್ಕೊಂಡ್ ಬಿದ್ದು ಬಿಡ್ತಾಗ.
ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ. ಹಾಸನದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದ್ದು ಭಾರಿ ಮಳೆಗೆ ಎಡಕುಮಾರಿ ಸಮೀಪ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತವಾಗಿದೆ. ಇದರಿಂದ ಬೆಂಗಳೂರು ಮಂಗಳೂರು ರೈಲುಗಳ ಸಂಚಾರ ರದ್ದಾಗಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ. ಉರುಳಿದ ಮರ, ಬೈಕ್ ಸವಾರ ಜಸ್ಟ್ ಮಿಸ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಮಣ್ಣುಗುಡ್ಡೆಯಲ್ಲಿ ಬೃಹತ್ ಮರವೊಂದು ಬುಡ ಸಮೇತ ಉರುಳಿ ಬಿದ್ದಿದೆ. ಮರ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಕುಸಿದ ಬೆಟ್ಟ. ಕೊಡಗು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಮಡಿಕೇರಿಯ ಕರ್ತೋಜಿಯ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ರಸ್ತೆ ಮೇಲೆ ಗುಡ್ಡದ ಮಣ್ಣು ಕುಸಿದಿದೆ. ಜೆಸಿಬಿಯಿಂದ ಮಣ್ಣು ತೆರವು ಕಾರ್ಯ ನಡೆಸಲಾಗುತ್ತಿದೆ. 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ. ವಿಜಯಪುರದ ಆಲವಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ನದಿ ಪಾತ್ರದ ಜನ ಎಚ್ಚರದಿಂದ ಇರಬೇಕೆಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ನೋಡಿ, ನಿನ್ನೆ ಮಳೆ ಬಂತು, ಇವತ್ತು ಕೂಡ ಮಳೆ ಸುರಿತಾ ಇದೆ. ಆದರೆ ರಾಜ್ಯದಲ್ಲಿ ಮುಂದಿನ ಮಳೆಯ ಪರಿಸ್ಥಿತಿಯ ಕಥೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಕಬಿನಿಯಲ್ಲಿ ನೀರು ಜಾಸ್ತಿ ಆಗಿದೆ, ಕಾವೇರಿ ಸಮಸ್ಯೆಗೆ ಪರಿಹಾರ ಸಿಗ್ತಾ ಅನ್ನುವಂಥ ಪ್ರಶ್ನೆ. ಈಗ ಮಳೆ ಬರ್ತಾ ಇದೆ, ಮುಂದಿನ ಪರಿಸ್ಥಿತಿ ಏನು? ತಮಿಳುನಾಡಿಗೆ ನೀರು ಬಿಡುವಷ್ಟು ಸಾಮರ್ಥ್ಯ ರಾಜ್ಯಕ್ಕೆ ಇದೆಯಾ? ಅಂದರೆ ನೀರು ಹೆಚ್ಚಿದೆಯಾ ಅಥವಾ ನೀರು ಸಂಗ್ರಹ ಆಗುತ್ತಾ? ಹವಾಮಾನ ಇಲಾಖೆ ಮುಂದಿನ 4 ದಿನಗಳ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಆದರೆ ಆಗಸ್ಟ್ 6ನೇ ತಾರೀಕಿಂದ ರಾಜ್ಯದಲ್ಲಿ ಮಳೆ ಮತ್ತೆ ಕಡಿಮೆ ಆಗುವ ನಿರೀಕ್ಷೆ ಇದೆ. ಮಳೆ ಬಂದರೂ ಕೂಡ KRS ಜಲಾಶಯದಲ್ಲಿ ಒಳಹರಿವು ಏರಿಕೆ ಕಂಡಿಲ್ಲ. ಹೀಗಾಗಿ ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಇದೆ, ಏನಾಗ್ಬೋದು ಅನ್ನೋದ್ರ ಬಗ್ಗೆ ಹವಾಮಾನ ಇಲಾಖೆ ನಿರ್ದೇಶಕರು ಮಾತಾಡಿದ್ದಾರೆ. ನೋಡಿ, ಆಗಸ್ಟ್ 2ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಕಡಿಮೆ ಆಗುವ ಸಾಧ್ಯತೆಗಳದಾವು. ಆದರೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಆಗಸ್ಟ್ 3ರಿಂದ ಕರಾವಳಿ ಜಿಲ್ಲೆಗಳಲ್ಲಿ ಯಾವುದೇ ಮಳೆಯ ಬಗ್ಗೆ ಎಚ್ಚರಿಕೆ ಕೊಟ್ಟಿರುವುದಿಲ್ಲ. ಈ ತಿಂಗಳಲ್ಲಿ ಏನು ಅಷ್ಟು ಮಳೆ ಆಗುವ ಸಾಧ್ಯತೆಗಳು ಕಡಿಮೆ. ಮಳೆ ಬರ್ತಾ ಇರುತ್ತೆ, ಆದ್ರೆ ಸ್ವಲ್ಪ ತೀವ್ರತೆ ಕಡಿಮೆ ಇರ್ತೈತಿ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ನಮಗೆ ಭಾಳ ಗಟ್ಟಿಯಾಗಿರುವಂಥ ವಿಚಾರ ಸಿಕ್ಕಿದೆ. ಸರ್ಕಾರ ಏನು ಮಾಡ್ತಿದೆ ನೋಡೋಣ. ಯಾಕಂದರೆ ಇದು ಕೇವಲ ಒಂದು ಬಾರಿ ನೀರು ಬಿಡೋದು ಜೂನ್ ಜುಲೈ ಪ್ರಶ್ನೆ ಅಲ್ಲ. ಇಡೀ ವರ್ಷದಲ್ಲಿ ಕಾವೇರಿ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ ಸರ್ಕಾರ ಅನ್ನುವಂಥದ್ದು ಭಾಳ ಮುಖ್ಯ. ಸರ್ಕಾರ ಏನು ಹೇಳ್ತಿದೆ ನೋಡೋಣ. ನಮ್ಮದೇ ಆದಂಥ ವಿಚಾರಗಳಿದ್ದಾವೆ, ಅಲ್ಲಿ ಸರ್ಕಾರ ಜೊತೆಗೆ ಚರ್ಚೆ ಮಾಡ್ತೀವಿ. ಆದರೆ ಒಂದೇ ಒಂದು ಮಾತು, ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡರೂ ಕೂಡ ಕರ್ನಾಟಕದ ಕುಡಿಯೋ ನೀರಿನ ಹಿತಾಸಕ್ತಿ, ಬೆಂಗಳೂರಿನ ಕುಡಿಯೋ ನೀರಿನ ಹಿತಾಸಕ್ತಿ, ಮಂಡ್ಯ ಮೈಸೂರಿನ ಕುಡಿಯೋ ನೀರು ಮತ್ತು ನಮ್ಮ ಮುಂಗಾರು ಬೆಳೆಗೆ ಏನು ನೀರನ್ನು ಯಾವ ರೀತಿ ಸುರಕ್ಷಿತವಾಗಿ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಹವಾಮಾನ ಇಲಾಖೆಯವರು ಮತ್ತು ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳ್ತಾ ಇದ್ದನ್ನು ನಾವು ಗಮನಿಸಿದ್ರೆ ಇದು ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂತೂ ಅಲ್ವೇ ಅಲ್ಲ. ಸದ್ಯಕ್ಕೆ ಮಳೆ ಆಗಿದೆ ಅಂತಂದ್ರು, ಅಂದರೆ ಈ ಜುಲೈಯಿಂದ ಹಿಡ್ಕೊಂಡು ನಾವು ಇಲ್ಲಿವರೆಗೂ ಲೆಕ್ಕಾಚಾರ ಹಾಕಿದ್ರೆ ಈಗ ಮಳೆ ಆಗಿದ್ದು ಒಂದು ರೀತಿ ಅನಿರೀಕ್ಷಿತ ಮಳೆ ಅಂತ ಹೇಳ್ಬೋದು. ಇದು ಎಕ್ಸ್ಪೆಕ್ಟೆಡ್ ರೇನ್ ಅಂತೂ ಖಂಡಿತ ಅಲ್ಲ. ಈಗ ಮಳೆ ಬರ್ತಾ ಇದೆ, ಸದ್ಯಕ್ಕೆ ಸಮಸ್ಯೆಯಿಂದ ದೂರ ಆದ್ವಿ ಅಥವಾ ಬಚಾವಾದ್ವಿ ಅನ್ನೋ ಕನ್ಕ್ಲೂಷನ್ಗೆ ನಾವು ಬರುವಂಗೆ ಇಲ್ಲ ಅನ್ನುವಂಥದ್ದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹವಾಮಾನ ಇಲಾಖೆಯವರು ಕೊಟ್ಟಿರುವಂಥ ಮಾಹಿತಿ ಏನೇನಿದೆ, ಏನೇನು ಹೇಳಿದ್ದಾರೆ, ಮಳೆ ಆಗುತ್ತಂತ ಇಲ್ವಂತ, ಮುಂದೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೆ, ಅಪ್ಡೇಟ್ಸ್ ಕೊಡಿ. ಶ್ರೀಪಾದ್ ಪಾಟೀಲ್, ಸದ್ಯಕ್ಕೀಗ ತಮಿಳುನಾಡಿಗೆ ನೀರು ಬಿಡೋ ವಿಚಾರವಾಗಿ CM DK ಶಿವಕುಮಾರ್ ಅವರು ಸ್ಟೇಬಲ್ ಆಗಿ ಮಾತಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಎಂಬುದು ಬಗ್ಗೆ CM ಅವರು ಮಾತಾಡಿದ್ದಾರೆ. ಯಾಕಂದರೆ ಕಬಿನಿ ಜಲಾಶಯ ತುಂಬಿದೆ, ಇನ್ನೂ KRS ತುಂಬಿಲ್ಲ, ಒಳಹರಿವು ಇನ್ನೂ ಜಾಸ್ತಿ ಆಗಿಲ್ಲ, 36% ಮಾತ್ರ ತುಂಬಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು. ಯಾಕಂದರೆ ಈಗ 80% ಮುಂಗಾರು ಫೇಲ್ ಆಗಿದೆ. ಬಟ್ ಈಗ ರೈತರು 70% ಕೃಷಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿಗೆ, ಮೈಸೂರು, ರಾಮನಗರ 10ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ KRS ನೀರು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಸದ್ಯದ ಪರಿಸ್ಥಿತಿ
ಪರಿಸ್ಥಿತಿ ನೋಡಿದ್ರೆ ಇನ್ನೂ KRS ತುಂಬಿಲ್ಲ, ಇನ್ನೂ 8-9 ತಿಂಗಳು ಡ್ಯಾಮಲ್ಲಿ ನೀರು ಇರಬೇಕಾಗತ್ತೆ. ಆದ್ರೆ ಈಗ CM ಅವರು ಒಂದು ಕಡೆ ನೀರು ಬಿಡುವ ವಿಚಾರವಾಗಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ, ಸ್ಟೇಬಲ್ ಆಗಿ ಮಾತಾಡ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳ ಬಗ್ಗೆ ಪರಿಸ್ಥಿತಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಕುಡಿಯೋಕೆ, ಕೃಷಿಗೆ ನೀರು ಬೇಕಾಗತ್ತೆ. ಯಾಕಂದ್ರೆ ಮೊದಲು ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿಕೊಳ್ಬೇಕಾಗತ್ತೆ. ತಜ್ಞರ ಜೊತೆ ಅವರು ಮಾತುಕತೆ ನಡೆಸಬೇಕಿತ್ತು, ಚರ್ಚೆ ಮಾಡ್ಬೋದಿತ್ತು. ಮುಂದೆ ಯಾವ ರೀತಿ ನೀರು ಬೇಕಾಗುತ್ತೆ, ಡ್ಯಾಮಲ್ಲಿ ಎಷ್ಟು ನೀರು ಶೇಖರಣೆ ಆಗಬೇಕು, ಈಗ ನೀರು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಆಗುತ್ತೆ, ಬಿಡಲಿಲ್ಲ ಅಂದರೆ ಮುಂದೇನು ಸಮಸ್ಯೆ ಆಗ್ಬೋದು, ಎಲ್ಲವನ್ನ CM ಅವರು ಚರ್ಚೆ ಮಾಡಿ ಒಂದು ಕಡೆ ಹೇಳ್ಬೋದಿತ್ತು. ಬಟ್ ಈಗ ಸಡನ್ ಆಗಿ ಅವರು ಸ್ಟೇಬಲ್ ಆಗಿ ಮಾತಾಡ್ತಿದ್ರೆ. ಬಟ್ ವೆದರ್ ಡಿಪೆಂಡ್ ಪ್ರಕಾರ ಈ ಮಂತು ಆಗಸ್ಟ್ 6ರವರೆಗೆ ಮಾತ್ರ ಮಳೆ ಬರ್ಬೋದು. ಅದಾದ ನಂತರ ಮಳೆ ಬರಲ್ಲ. ಅಲ್ಲಲ್ಲಿ ಒಂದು ಕಡೆ ಜೋರಾಗಿ ಮಳೆ ಆಗ್ಬೋದು, ಮತ್ತೆ ಸಮಸ್ಯೆ ಆಗ್ಬೋದು. ಈ ಸಡನ್ ಆಗಿ ನೀರು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಷ್ಟ ಆಗ್ಬೋದು. ಹನಿ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗ್ಬೋದು. ಯಾಕಂದರೆ ಜಲಮಂಡಳಿ ಸಹ ಈಗ ಸ್ಪಷ್ಟನೆ ಕೊಟ್ಟಿದೆ, ಒಂದು ವೇಳೆ ಮಳೆ ಕಡಿಮೆ ಆಗ್ತಿದ್ರೆ ಸಂಕಷ್ಟಕ್ಕೊಳಗಾಗ್ತೀವಿ. ಒಂದು ಕಡೆ ಕಾವೇರಿ ನಿಗಮ ಮಂಡಳಿಗೆ ಪತ್ರ ಸಹ ಬರೆದಿದ್ದಾರೆ, ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ. ಬಟ್ ಇದೀಗ CM ಅವರು ಮಳೆ ಜೋರಾಗಿದೆ, ಕಬಿನಿ ಜಲಾಶಯ ತುಂಬಿದೆ, KRS ತುಂಬಿದೆ ಅಂತ ಒಂದು ಕಡೆ ಸ್ಟೇಬಲ್ ಆಗಿ ಹೇಳ್ತಿದ್ರೆ ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಶ್ರೀಪಾದ್ ಪಾಟೀಲ್ ಒಂದು ಕಡೆ ವೆದರ್ ಡಿಪಾರ್ಟ್ಮೆಂಟ್ ಅವರು ಅದೇ ಹೇಳ್ತಿದ್ದಾರೆ, ಸದ್ಯಕ್ಕೆ ಮಾತ್ರ ಮಳೆ ಬರ್ತಿದೆ. ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಎಂಡು, ಸೆಪ್ಟೆಂಬರಲ್ಲಿ ಮಳೆ ಇಲ್ಲ. ಅಲ್ಲಿಂದ ಮುಂಗಾರು ಕಂಪ್ಲೀಟ್ ಮುಗಿದೋಗುತ್ತೆ, ಚಳಿಗಾಲ ಆರಂಭವಾಗುತ್ತೆ, ನೆಕ್ಸ್ಟ್ ಬೇಸಿಗೆ ಆರಂಭವಾಗುತ್ತೆ, ಮತ್ತೆ ಸಮಸ್ಯೆ ಆಗ್ಬೋದು. ಆ ಒಂದು ದೃಷ್ಟಿಯಿಂದ CM DK ಶಿವಕುಮಾರ್ ಅವರು ಮೊದಲು ತಜ್ಞರ ಜೊತೆ ಸಭೆ ಮಾಡಬೇಕಾಗತ್ತೆ. ನೀರು ಎಷ್ಟಿದೆ, ಇನ್ನೂ 10 ತಿಂಗಳವರೆಗೆ ನೀರು ನಮಗೆ ಸಾಕಾಗುತ್ತಾ ಬೇಕಾಗುತ್ತೆ, ಎಲ್ಲವನ್ನ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಕನ್ನಡಪರ ಸಂಘಟನೆಗಳು ಇದೇ ವಿಚಾರವಾಗಿ CM ಅವ್ರದ್ದು ಒಂದು ಕಡೆ ಆಕ್ರೋಶ, ಅಸಮಾಧಾನ ಹೊರಹಾಕ್ತಿದ್ರೆ. ಒಂದು ಕಡೆ CM ಅವರು ತಮಿಳುನಾಡು ಪರವಾಗಿ ಮಾತಾಡ್ತಿದ್ರೆ, ಯಾಕಂದ್ರೆ ಸ್ಟೇಬಲ್ ಆಗಿ ಮಾತಾಡ್ತಿದ್ರೆ. ಬಿಡಲ್ಲ ಅಂತ ಒಂದು ಖಂಡಿತವಾಗಿ ಹೇಳ್ತಿಲ್ಲ. ಫಸ್ಟ್ ನಮ್ಮ ರಾಜ್ಯದ ರೈತರು, ನಮ್ಮ ರಾಜ್ಯದ ಜನರ ಬಗ್ಗೆ ಮಾತಾಡಬೇಕು, ಬೆಂಗಳೂರು ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಬೆಂಗಳೂರು ಜನರ 1.5 ಕೋಟಿ ಜನ ಕಾವೇರಿ ನೀರಿನ ಅವಲಂಬನೆ ಆಗಿದ್ದಾರೆ. ಒಂದು ವೇಳೆ ಬೇಸಿಗೆ ಇನ್ನೆಂಟಿನ 6-7 ತಿಂಗಳಿಗೆ ಬೇಸಿಗೆ ಆರಂಭವಾಗುತ್ತೆ, ಅಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ತಜ್ಞರ ಜೊತೆ ಸಭೆ ಮಾಡಬೇಕು. ಸಭೆ ನಂತರ ಒಂದು ಕಡೆ ನೀರು ಬಿಡುವ ಪ್ರಶ್ನೆ ಆಮೇಲೆ ಯೋಚನೆ ಮಾಡಬೇಕಾಗತ್ತೆ. ಜೋರಾಗಿ ಡ್ಯಾಮ್ ಫುಲ್ ಆಯ್ತು ಅಂದರೆ ನೀರು ಬಿಡ್ಬೋದು, ಬಟ್ ಇನ್ನು KRS ಡ್ಯಾಮ್ ಫುಲ್ ಆಗಿಲ್ಲ. ಹೀಗಾಗಿ ನೀರು ಬಿಡುವುದು ಸರಿಯಲ್ಲ ಎಂಬುದು ಒಂದು ಕಡೆ ಕನ್ನಡಪರ ಸಂಘಟನೆಗಳು ಈಗ ಸಿಡಿದೆದ್ದಿದ್ದಾರೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ರೇಸ್. ಕೇರಳಂನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ವಯನಾಡು, ಶಬರಿಮಲೆ ಹಾಗೇನೆ ಪಂಪಾ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಾಜ್ಯದ ವಿವಿಧ ಕಡೆ 9 ಮಂದಿ ಬಲಿಯಾಗಿದ್ದಾರೆ. ವಯನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇರೋ ಹಿನ್ನೆಲೆ ಶಬರಿಮಲೆ ಪ್ರದೇಶದಲ್ಲಿ ಆತಂಕ ಹೆಚ್ಚಾಗಿದೆ. ಹಾಗೇನೆ ಹಲವು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಮನೆ ಕುಸಿದು ಅಮ್ಮ ಮಗ ಮೃತಪಟ್ಟಿದ್ದಾರೆ ತೆಕ್ಕೇಕರದಲ್ಲಿ. ಇದರ ಜೊತೆಗೆ ಹಲವರು ಮಣ್ಣಿನಡಿಗೆ ಸಿಲುಕಿರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಸದ್ಯ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಪತ್ತನಂತಿಟ್ಟು ಜಿಲ್ಲೆಯ ರಾನ್ನಿ ಪ್ರದೇಶ ಜಲಾವೃತ ಆಗಿದೆ. ಇನ್ನು ಇಡುಕ್ಕಿ ಹಾಗೂ ಕೊಟ್ಟಾಯಂ ಜಿಲ್ಲೆಗಳಲ್ಲಿಯೂ ಕೂಡ ಮಳೆ ಜೋರಾಗಿದೆ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಕೇರಳಂ ರಾಜ್ಯದ ದೃಶ್ಯಗಳು. ಕರ್ನಾಟಕ ಹಾಗೂ ತಮಿಳುನಾಡು ನಡುವೆ ಕಾವೇರಿ ಜಟಾಪಟಿ ಜೋರಾಗಿದೆ. ನೆರೆಯ ರಾಜ್ಯಕ್ಕೆ ನೀರು ಹರಿಸಬೇಕು ಅಂತ CWMA ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ರಾಜ್ಯಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ತಮಿಳುನಾಡಿಗೆ ಕಾವೇರಿ ಹರಿಸುವ ಆದೇಶದ ವಿರುದ್ಧ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಇಲ್ವಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇವತ್ತಿಗೆ ಶಾರ್ಟ್ ಆಗುತ್ತೆ ನೀರು ಬಿಟ್ರೆ ನಾವು ಎಲ್ಲಿ ಹೋಗೋಣ? If you do not succeed, then we'll have to go to Supreme Court seeking an appropriate relief. ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗಲಿ, ಯತೀಂದ್ರಾಗಲಿ, ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ಕೆ ನಮ್ಮ ಕೈಲಿ ಆಗುವುದಿಲ್ಲ. ಕರುನಾಡು ತಮಿಳುನಾಡು ಕಾವೇರಿ ಯುದ್ಧ. ಮಳೆ ಆರ್ಭಟ, ಡ್ಯಾಮ್ ತುಂಬಿದ್ದು ಶಾಪನ.
ಕರುನಾಡಿನಲ್ಲಿ ಮುಂಗಾರು ಕಣ್ಣಾ ಮುಚ್ಚಾಲೆ ಆಟ. ಆಗೊಮ್ಮೆ ಈಗೊಮ್ಮೆ ಮಳೆರಾಯನ ಆರ್ಭಟ. ಅರ್ಧಂಬರ್ಧ ತುಂಬಿರುವ ಜಲಾಶಯಗಳು. ಕಟು ವಾಸ್ತವದಲ್ಲಿ ರಾಜ್ಯದಲ್ಲಿ ಭೀಕರ ಬರ ತಾಂಡವ. ಆದರೆ ತಮಿಳುನಾಡಿಗೆ ಕಾವೇರಿ ಹರಿಸಬೇಕೆಂಬ CWMA ಆದೇಶ ಕರ್ನಾಟಕ ತತ್ತರಿಸಿ ಹೋಗಿದೆ. ಜೀವನಾಡಿ ಉಳಿವಿಗೆ ರೈತರು, ಕನ್ನಡ ಪರ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳು ಬೀದಿಗಿಳಿದಿವೆ. ರಾಜ್ಯದಲ್ಲಿ ಕುಡಿಯೋಕೆ ನೀರಿಲ್ಲ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಒಣಗುತ್ತಿದೆ. ಜನ ಜಾನುವಾರುಗಳು ಮೇವಿಲ್ಲದೆ ಪರದಾಡುತ್ತಿವೆ. ಇದಕ್ಕೆ ತದ್ವಿರುದ್ಧವಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಂನಲ್ಲಿ 40 TMC, ಭವಾನಿ ಜಲಾಶಯದಲ್ಲಿ 8 TMC ನೀರಿದೆ. ಆದರೆ ತಮಿಳುನಾಡಿಗೆ 2ನೇ ಕುರುಬೈ ಬೆಳೆಗೆ ನೀರು ಬೇಕಂತೆ. ಅಷ್ಟಕ್ಕೂ ತಮಿಳುನಾಡಿನಲ್ಲಿ ನೀರಿದೆ ಅನ್ನುವಂತಹ ಒಂದು ವಾದಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆಯೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದು ಅಂಶಗಳನ್ನು ಇಟ್ಟುಕೊಂಡು ವಾದ ಮಾಡಿರುವಂತಹ ಹಿರಿಯ ವಕೀಲ ಹಾಗೂ ಕಾನೂನು ತಜ್ಞರು ಕೂಡ ಇದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ದಿನಂಪ್ರತಿ 3,500 ಕ್ಯೂಸೆಕ್ನಂತೆ ಒಟ್ಟು 15 ದಿನಕ್ಕೆ 4.5 TMC ನೀರು ಹರಿಸುವಂತೆ CWMA ಶಿಫಾರಸು ಮಾಡಿದೆ. ಈ ಆದೇಶದ ಹಿಂದೆ ಕೊಟ್ಟಿದ್ದಂತಹ ಸುಪ್ರೀಂ ಕೋರ್ಟ್ ಆದೇಶದ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ನೀರಾವರಿ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೌತ್ ವೆಸ್ಟ್ ಮಾನ್ಸೂನ್ನಲ್ಲಿ ನಮ್ಮ 4 ರಿಸರ್ವರಲ್ಲಿ ವರ್ಷಕ್ಕೆ ಬೇಕಾದಷ್ಟು ನೀರೆಲ್ಲ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಈಗ CWMA ಕೊಟ್ಟ ಆದೇಶ CWDT ಆದೇಶಕ್ಕೆ ವಿರುದ್ಧ ಆಗುತ್ತೆ. ಕುಡಿಯೋ ನೀರಿಗೆ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಆಗುತ್ತೆ. ಅವೆರಡರ ಮೇಲೂ ಕಂಟೆಂಪ್ಟ್ ಹಾಕಬೇಕಾಗತ್ತೆ ನಮ್ಮ ಸರ್ಕಾರ. ಮತ್ತು CWMA, CWRC ಇವೆರಡು ಭಾಳ ಪಾರ್ಶಿಯಲ್ ಕೆಲಸ ಮಾಡ್ತಾ ಇದೆ. ಈ ಕರ್ನಾಟಕದಿಂದ ನೀರು ಬಿಡೋದ್ರಿಂದ ಬೆಳೆಗೆ ನಾವು ಏನು ನೀರು ಕೊಡೋಕ್ಕೂ ಆಗ್ತಾಯಿಲ್ಲ. ಈಗಿರ್ತಕ್ಕಂತಹ ನೀರು ಒಂದು ವೇಳೆ ಮಳೆ ಬರ್ತಾನೆ ಇದ್ದಾರೆ ಕರ್ನಾಟಕಕ್ಕೆ ಕುಡಿಯುವ ನೀರಿಗೂ ಸಹ ತೊಂದರೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಈ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮೈಸೂರಿದೆ, ಮಂಡ್ಯ, ತುಮಕೂರು ಸಹ ಇದಕ್ಕೆ ನಾವು ವಾಟರ್ ಕೊಡ್ತಾ ಇದ್ದೀವಿ. ಸರ್ಕಾರ ತಮಿಳುನಾಡಿಗೆ ನೀರು ಹರಿಸದಂತೆ ವಿಪಕ್ಷಗಳು, ರೈತರು, ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿ ಕೊಡ್ತಾ ಇದೆ. ನೀವು ಕೂಡ ಮಾತಾಡಬಹುದಾಗಿದೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಕರ್ನಾಟಕಕ್ಕೆ ಅಲ್ಪ ಮಳೆ ತಂದಂತಹ ಬಿಕ್ಕಟ್ಟು, ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂಥದ್ದು ಏನು? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡಿಕೊಂಡು ಕರೆ ಮಾಡಿ. ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯ ತಿಳಿಸಬಹುದಾಗಿದೆ. ಅಲ್ಪ ಮಳೆ ತಂದಂತಹ ಬಿಕ್ಕಟ್ಟು, ಕರ್ನಾಟಕ ಮಾಡಬೇಕಾಗಿರುವಂಥದ್ದು ಏನು? ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ಫಸ್ಟ್ ಕಾಲರ್ ಶ್ರೀರಾಮ್ ಅವರೇ, ನಮಸ್ಕಾರ. ನಮಸ್ತೆ ಸರ್, ಶ್ರೀರಾಮ್ ಅಂತ ಶಿರಾದಿಂದ ಸರ್. ಏನಿಲ್ಲ ಸರ್, ಈ ಇಷ್ಟು ದಿವಸದಿಂದ ವನವಾಸ ಮಾಡ್ತಾ ಇದೀವಿ ನಾವು. ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತ. ಅಂದ್ರೆ ಈಗಲೂ ಏನ್ ಬಂದಿಲ್ಲ ಎಲ್ಲ ಕಡೆ. ಆದ್ರೆ ಕೆಲವು ಕಡೆನಾದ್ರೂ ಬಂದ್ರೆ ನಮಗೂ ಒಂದು ಭರವಸೆ ಇದೆ, ನಮಗೂ ಬರ್ಬೋದಲ್ವಾ, ಬಯಲು ಸೀಮೆಯಲ್ಲೂ ಬರ್ಬೋದಲ್ವಾ, ಕರಾವಳಿ ಮತ್ತು ಮಲೆನಾಡಿನಲ್ಲಿ ಆಗ್ತಾ ಇದೆಯಲ್ವಾ ಅನ್ನೋದು. ಜೊತೆಗೆ ತಮಿಳುನಾಡಿಗೆ ಬೇರೆ ನೀರು ಬಿಡ್ಬೇಕಾಯ್ತು. DK ಶಿವಕುಮಾರ್ಗೆ ಒಂದ್ ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗಾಗಿದೆ. ಕೆಲವು ದಿನ ತಾತ್ಕಾಲಿಕವಾಗಾದ್ರೂ 1-2 ದಿನ ಉಸಿರಾಡಬಹುದು, ಯಾವುದೇ ಟೀಕೆ ಟಿಪ್ಪಣಿಗಳು ಇಲ್ದಂಗೆ ಅಂತ. ಈಗ ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕು ಅಂದ್ರೆ, ಅಲ್ಲಿ ಅನಾವೃಷ್ಟಿ ಆಗಬಾರ್ದು. ಈಗ ಎಲ್ಲ ಕೆಲವರು ಬಡವರು ಮನೆಗಳು ಇರ್ತವೆ, ಗುಡ್ಡ ಕುಸಿತ ಇಂಥವೆಲ್ಲ, ಅಲ್ಲಿ ಸರ್ಕಾರ ಮ್ಯಾನೇಜ್ಮೆಂಟ್ ಮಾಡಬೇಕು. ಯಾರಿಗೂ ತೊಂದರೆ ಆಗದಂಗೆ ಅಲ್ಲಿ ಮಳೆ ಬರೋಂಥ ಜಾಗದಲ್ಲಿ ಮೀನುಗಾರರು ಇರ್ಬೋದು, ಈ ಗುಡ್ಡದ ಪಕ್ಕ ಇರ್ತಕ್ಕಂಥ ಇರೋರ್ಗಿರ್ಬೋದು, ಇಲ್ಲ ಅಂದ್ರೆ ರಸ್ತೆ ಇವುಗಳು ಇಂಥವ್ ಕಡೆ ಒಂದ್ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಅಲ್ಲಿ ಯಾವುದೇ ಅನಾಹುತ ಇಲ್ಲೂ ಮಳೆ ಬರದಂಗೆ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ, ಬೆಳೆ ಕೆಟ್ಟೋಗ್ಬಿಟ್ಟಿದೆ, ಲಾಸ್ ಆಗಿದೆ ರೈತರಿಗೆ. ಇನ್ನು ಮುಂದಾದ್ರೂ ಸ್ವಲ್ಪ ಮಳೆ ಬಂದ್ರೆ ಕುಡಿಯೋ ನೀರಿಗೂ ಈ ಡ್ಯಾಮ್ಗಳು ತುಂಬಿರಿ ಯಾವ್ದಾದ್ರು ವ್ಯವಸಾಯ ಮಾಡೋದು ಅನುಕೂಲ ಆಗುತ್ತೆ ಸರ್. ಸರ್ಕಾರ ಏನಪ್ಪ ಅಂದ್ರೆ ಈಗಲಾದ್ರೂ ಒಂದ್ ಸ್ವಲ್ಪ ಎಚ್ಚೆತ್ಕೊಂಡು ತಾಂಡು ಮಳೆ ಬರ್ತಾ ಇದೆ, ಯಾವ ಜಾಗದಲ್ಲಿ ಏನೇನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಜನಕ್ಕೆ ಅನುಕೂಲ ಆಗಂತ ಕ್ರಮಗಳನ್ನ ಕೈಗೊಳ್ಬೇಕು ಸರ್. ಈಗ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾನೂನು ತಜ್ಞರ ಸಲಹೆಯನ್ನ ತಗೊಂಡು ಮುಂದುವರಿತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೇನು? ಅದೇ ಕಾನೂನು ತಜ್ಞರ ಸಲಹೆ ತಗೊಳ್ಳೇಬೇಕಲ್ಲ ಸರ್. ಈಗ ಕಾನೂನು ತಜ್ಞರ ಸಲಹೆ ತಗೊಳ್ಳಿಲ್ಲ ಅಂದ್ರೆ ಇವ್ರು ವಾದ ಮಾಡಿದ್ರೆ ಯಾವಾಗ ಏನೇ ತೀರ್ಪು ಬಂದ್ರು ತಮಿಳುನಾಡು ಅಲ್ಲಿ ಯಾವುದೇ ಸರ್ಕಾರ ಇರಲಿ, DMK ಇರಲಿ, AIDMK ಇರಲಿ, ಈಗ ಬಂದಿರೋ ಸರ್ಕಾರ ಅವ್ರು ಹೊಂದ್ಕೊಡುತ್ತೆ. ನಮ್ಮಲ್ಲಿ ನಮ್ಮದೇ ಜಾಗದಲ್ಲಿ ಡ್ಯಾಮ್ ಇಟ್ಕೊಂಡು ನಮ್ಮದಲ್ಲೇ ಇದನ್ನ ಇಟ್ಕೊಂಡು ನಮ್ದಲ್ಲಿ ಯಾವುದೇ ಸರ್ಕಾರ ಬಂದ್ರು ನೀರ್ ಬಿಡ್ತಾರೆ. ಕುಮಾರಸ್ವಾಮಿ ಇದ್ದಾಗಲೂ ಬಿಟ್ರು, ಯಡಿಯೂರಪ್ಪ ಇದ್ದಾಗಲೂ ಬಿಟ್ರು, SM ಕೃಷ್ಣ ಇದ್ದಾಗಲೂ ಬಿಟ್ರು, ಎಲ್ಲಾರ ಕಾಲದಲ್ಲೂ ನೀರ್ ಬಿಟ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಕಾಲದಲ್ಲೂ ನೀರ್ ಬಿಟ್ಟಿದ್ದಾರೆ. ಈಗ ಏನಪ್ಪಾ ಇದಕ್ಕೆ ಅಂದ್ರೆ ಶಾಶ್ವತವಾಗಿ ಒಂದು ಕಂಡುಹಿಡಿಬೇಕು. ಶಾಶ್ವತವಾದ ಪರಿಹಾರ ಏನಂದ್ರೆ, ಆ ತಮಿಳ್ನಾಡು ಡ್ಯಾಮ್ ನಲ್ಲಿ ನೀರ್ ಕಂಡ್ರೆ ತಮಿಳ್ನಾಡಿನ ನೀರ್ ಕೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಮಳೆಗಾಲ ಹುಟ್ಟೋದ್ರೊಳಗೆ ಬೆಂಗಳೂರಿಗೆ ಕುಡಿಯೋ ನೀರಿಗಾಗಿ ಒಂದ್ ಯಾವ್ದಾದ್ರು ಒಂದು ಚಿಕ್ಕ ಡ್ಯಾಮ್ ಮಾಡ್ಕೊಂಡ್ಬಿಟ್ಟು ಆ ಡ್ಯಾಮ್ ನೊಳಗೆ KRS ನೀರ್ ಬಿಟ್ಕೊಂಡ್ಬಿಡ್ಬೇಕು ಬೆಂಗಳೂರಿಗೆ ಆಗೋವಷ್ಟು.
ಅವ್ರು ಒಣಗಿರೋ ಡ್ಯಾಮ್ ಕಂಡ್ರೆ ಸುಮ್ಮನೆ ಆಗ್ಬಿಡ್ತಾರೆ. ನೀರು ಬರ್ತಾ ಇದ್ರೆ ನಮ್ಮ ಬಿಡ್ರಿ ಅಂತ ಮಾಡ್ಬಿಡ್ತಾರೆ. ಇದಕ್ಕೊಂದು ನಮ್ಮ ರಾಜಕಾರಣಿಗಳು ಶಾಶ್ವತವಾಗಿ, ಕರ್ನಾಟಕದ ರಾಜಕಾರಣಿಗಳು ಹೊಂದಾವಣಿಕೆಯಿಂದ ಶಾಶ್ವತ ಪರಿಹಾರ ಕಂಡು ಬಿಡ್ಬೇಕು. ಓಕೆ, ಥ್ಯಾಂಕ್ ಯು ಶ್ರೀರಾಮ್, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮೈಸೂರಿನಿಂದ ಶರತ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಶರತ್ ಅವರೇ. ನಮಸ್ಕಾರ ಸರ್. ಸರ್, ಅಲ್ಪ ಮಳೆ ಬಿಕ್ಕಟ್ಟು ತಂದಿಟ್ಟಿದೆ, ಕರ್ನಾಟಕ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಇದೆ, ನಿಮ್ಮ ಅಭಿಪ್ರಾಯ? ಸರ್, ಅದನ್ನು ಬಿಕ್ಕಟ್ಟು ತಂದಿಟ್ಟಿರೋದು ಮಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹವಾಮಾನ ಇಲಾಖೆಯವರು ಸರ್. ಏನಕ್ಕಪ್ಪ ಅಂತಂದ್ರೆ ಎಲ್ನಿನೋ ಅಂತ ಹೇಳಿ ಜನಕ್ಕೆ ಅರ್ಧ ನೆಮ್ಮದಿ ಇಲ್ಲದಂಗೆ ಮಾಡ್ಬಿಟ್ಟವ್ರೆ. ಅಲ್ಲ, ಅವ್ರು ಇರೋದನ್ನ ಹೇಳಿದ್ದಾರೆ ಸರ್. ಪಾಪ ಅವ್ರು ಏನ್ ಮಾಡ್ಬೇಕು ಹೇಳಿ ಸರ್. ಇವಾಗ ಇದೇನ್ ಗೊತ್ತಾ ಸರ್, ಆಷಾಢದಲ್ಲಿ ನಮ್ ಹುಣ್ಣಿಮೆ ಆದ ತಕ್ಷಣ ನಮ್ದು ಯಾವ್ದು ಕಬಿನಿ ಡ್ಯಾಮ್ ತುಂಬ್ತಾ ಇದ್ದಿದ್ದು. ನಿಮ್ಗೆ ಎಲ್ಲಾ ಈ ಸಾರಿ ಏನಂತಂದ್ರೆ 1 ತಿಂಗಳು ಆಷಾಢ ಮುಂದೆ ಹೋಗೈತೆ. ಆದ್ರಿಂದ ಸರ್ ಲೇಟ್ ಆಗಿ ಡ್ಯಾಮ್ಗಳು ತುಂಬ್ತಾ ಇದೆ ನೋಡಿ. ಇವಾಗ ಅವರು ಏನ್ ಹೇಳವ್ರೆ, ಈ ಏನೋ ನಮ್ಮ ಡ್ಯಾಮ್ ಇತ್ತು ಕಬಿನಿ ಡ್ಯಾಮು, ಆ ಸರಿಯಾದ ಸಮಯಕ್ಕೆ ತುಂಬೈತೆ ಸರ್ ಅದು. ಈ IMD ರಿಪೋರ್ಟ್ಗಳು ಕೊಡ್ತಾ ಇದಾರಲ್ಲ, ಇವರು ಹೇಳ್ತಾ ಇರೋಷ್ಟು ದಕ್ಷಿಣ ಕನ್ನಡ ಅಥವಾ ದಕ್ಷಿಣ ಒಳನಾಡಲ್ಲಿ ಬಿಟ್ರೆ ಇನ್ನೆಲ್ಲಾ ಕಡೆನೂ ಮಳೆ ಆಗ್ತೈತೆ ಸರ್. ನಿಜನ ಸುಳ್ಳು ಹೇಳಿ? ಇವಾಗ ಎಲ್ಲಾ ಮಳೆನೂ ಕರೆಕ್ಟ್ ಆಗಿ ಆಗ್ತಾ ಇದೆ ಸರ್. ಅದೇನಿಲ್ಲ, ಇನ್ನೊಂದು ವಾರದಲ್ಲಿ ನಮ್ಗೆ ಬಿಕ್ಕಟ್ಟೆಲ್ಲ ಸಮಸ್ಯೆ ಎಲ್ಲ ಕಂಪ್ಲೀಟ್ ಪರಿಹಾರ ಆಗುತ್ತೆ ಸರ್ ಇದು. ಬಟ್ ಶರತ್ ಅವರೇ, ಈಗ ನೀವು ನೋಡ್ತಾ ಇದ್ರೆ ಹವಾಮಾನ ಇಲಾಖೆಯವರು ಇನ್ನೊಂದು ವಿಚಾರ ಏನ್ ಹೇಳಿದ್ರು ಅಂದ್ರೆ, ಆಗಸ್ಟ್ 4ರಿಂದ ಮತ್ತೆ ಕಡಿಮೆ ಆಗುತ್ತೆ ಮಳೆ. ಈಗ ಮಳೆ ಆಗ್ತಿದೆ ಅಂತ ಹೇಳಿ ನೀರು ಬಿಟ್ಬಿಟ್ರೆ ಮುಂದಿಂದು ಸರ್ಕಾರ ಗಮನಿಸಬೇಕು, ಮುಂದೆ ಮಳೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಮಾತು ಹೇಳ್ತಿದ್ರು ಅವರು. ಸರ್, ಅದು ಹೌದು ಸರ್, ಹವಾಮಾನ ಇಲಾಖೆಯವರು ಹೇಳ್ತಾ ಇದಾರೆ. ಆದ್ರೆ ರೈತಂಗೆ ಇವಾಗ ನೀರ್ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಇವತ್ತು ನಮ್ಮ AW ಅವರು, ಕಬಿನಿ AW ಅವರು ಒಂದು ಮಾತು ಹೇಳವ್ರೆ, ಇವತ್ತು ಬಂದಿರೋ ನೀರ್ನ ನಾವು ನೆಕ್ಸ್ಟ್ ಜೂನ್ ತನಕ ಇಟ್ಕೋಬೇಕು ಅಂತ. ಹಂಗಾದ್ರೆ ಮಳೆನೇ ಆಗಲ್ವಾ? ಹಂಗಾದ್ರೆ ರೈತ ಬೆಳೆಯಂಗೆ ಅಲ್ವಾ? ಓಕೆ, ಧನ್ಯವಾದ ಶರತ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ನಾಗರಾಜ್ ಅಂತ, ಮೈಸೂರಿನಿಂದ. ನಾಗರಾಜ್ ಅವರ ನಮಸ್ಕಾರ. ನಾಗರಾಜ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಕೇಳಿಸ್ತಾ ಇದೆ ಸರ್. ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಖಂಡಿತವಾಗ್ಲೂ ಒಂದು ಆಕ್ಚುಲಿ ಕಾವೇರಿ ನೀರು ಆಗಿ ಇದು ತಲಾಂತರಗಳಿಂದ ಬಂದು ಇವಾಗ ಇಶ್ಯೂ ಅಲ್ಲ ಇದು. ಆಕ್ಚುಲಿ ಏನಾಗಿದೆ, ಅತಿವೃಷ್ಟಿ ಆದ್ರೂ ಕಷ್ಟ, ಅನಾವೃಷ್ಟಿ ಆದ್ರೂ ಕಷ್ಟ. ಬಟ್ ಏನಾಗ್ತಾ ಇದೆ ಅಂದ್ರೆ ಸರ್, ಇದು ಕಾವೇರಿ ಜಲಾನಯನ ಅಭಿವೃದ್ಧಿಯಿಂದ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಒಪ್ಪಂದ ಆಗಿದೆ ಸರ್. ಇದು ಗೊತ್ತಿರೋ ವಿಷಯ ನಿಮ್ಗೆ, ಮೀಡಿಯಾಗಳಿಗೂ ಗೊತ್ತಿದೆ. ಆಕ್ಚುಲಿ ಏನಾಗಿದೆ ಅಂದ್ರೆ, ಅಲ್ಲಿ ತಿದ್ದುಪಡಿ ತರಬೇಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿ ಮಾಡಿ ಅದಕ್ಕೊಂದು ಶಾಶ್ವತ ಪರಿಹಾರ ತರಬೇಕು ಸರ್. ಇದು ಆ ರಾಜಕೀಯದವ್ರು ಮಾತಾಡೋದು, ಇದಕ್ಕೆ ರಾಜಕೀಯ ಮಾಡೋದ್ರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಸರ್. ನನಗೆ ಗೊತ್ತಿದ ಮಟ್ಟಿಗೆ ನನ್ನ ಒಂದು ಓನ್ ಒಪಿನಿಯನ್ ನಾನು ಹಂಚ್ಕೊಳ್ತಾ ಇದ್ದೀನಿ. ಅಲ್ಲಿ ಕಾವೇರಿ ಜಲಾನಯನ ಅಭಿವೃದ್ಧಿಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟೋ ವರ್ಷದ ಹಿಂದೆ ಏನಾಗಿದೆ ಅಂದ್ರೆ, ತಮಿಳುನಾಡಿಗೆ ಇಷ್ಟು TMC ನೀರುಗಳು ಬಿಡ್ಲೇಬೇಕಂದ್ಬಿಟ್ಟು ಏನಾಗಿದೆ, ಅದು ಕಾನೂನುಬದ್ಧವಾಗಿ ಆಗಿರುವಂತದ್ದು. ಓಕೆ, ಫೈನ್. ಥ್ಯಾಂಕ್ ಯು ನಾಗರಾಜ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯದಾದ್ಯಂತ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಒಂದ್ ಕಡೆ ಗೊಂದಲ, ಆತಂಕಕ್ಕೆ ಸಾಕ್ಷಿಯಾದ್ರೆ ಮತ್ತೊಂದು ಕಡೆ ಮಾನವೀಯತೆಯ ಅಪರೂಪದ ದೃಶ್ಯಗಳಿಗೂ ಕೂಡ ಸಾಕ್ಷಿಯಾಯಿತು. ಎಲ್ಲೆಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬ. ಕಾನ್ಸ್ಟೇಬಲ್ ಪರೀಕ್ಷೆ ವೇಳೆ ಮತ್ತೆ ಗೊಂದಲ, ಗಲಾಟೆ. ಪ್ರಶ್ನೆ ಪತ್ರಿಕೆ ತಡವಾಗಿ ನೀಡಿದ್ದಕ್ಕೆ ಪರೀಕ್ಷಾರ್ಥಿಗಳ ಆಕ್ರೋಶ. ಇದು ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರು 359779. ಅದೇ ಉತ್ತರದ್ದು ಬಂದು 359539. ಚೇಂಜ್ ಇದೆ. ಸರ್ಕಾರ ನಡೆಸುವಂತಹ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ, ಗೊಂದಲ ನಡೆಯದಂತೆ ಕ್ರಮವನ್ನು ವಹಿಸಲು ಸಿಎಂ DK ಶಿವಕುಮಾರ್ ಅಧಿಕಾರಿಗಳ ಸಭೆಯನ್ನು ನಡೆಸಿ ಹಲವು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಆದರೆ ಮತ್ತೆ ಕಾನ್ಸ್ಟೇಬಲ್ ಪರೀಕ್ಷೆ ವೇಳೆ ಹಲವೆಡೆ ಗೊಂದಲಕ್ಕೆ ಕಾರಣವಾಗಿದೆ. ವಿಜಯಪುರ ಜಿಲ್ಲೆಯ ತಿಕೋಟಾದ ಪರೀಕ್ಷಾ ಕೇಂದ್ರದಲ್ಲಿ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ವೇಳೆ ತೀವ್ರ ಗೊಂದಲ ಸೃಷ್ಟಿಯಾಗಿದೆ. ಅರ್ಧ ಗಂಟೆ ತಡವಾಗಿ ಪ್ರಶ್ನೆ ಪತ್ರಿಕೆ ನೀಡಲಾಗಿದೆ ಅಂತ ಆರೋಪಿಸಿ ಅಭ್ಯರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಓರ್ವ ಪೊಲೀಸ್ ಸಿಬ್ಬಂದಿ ಪ್ರಶ್ನೆ ಪತ್ರಿಕೆಯನ್ನು ಹೊರಗೆ ಕೊಂಡೊಯ್ದಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬಂದಿದೆ.
ಇನ್ನು ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಅಭ್ಯರ್ಥಿಗಳು ಆರೋಪ ಮಾಡ್ತಿದ್ದಾರೆ. ಒಳಗೆ ಎಕ್ಸಾಮ್ ನಡೆದೈತಿ, ಅವ್ರಿಗೆ ಬರ್ಸಾಕತ್ತಾರ, ಪೊಲೀಸ್ ಇದ್ದಾರ, ಅವ್ರಿಗೆ ಪ್ರೊಟೆಕ್ಷನ್ ಕೊಡಾಕ್ತಾರ. ಕ್ವಶನ್ ಪೇಪರ್ ನಮ್ ಪೇರೆಂಟ್ಸ್ ಅದೀನಿ, ನನ್ ಮಗ ಬಂದಾನ್ರಿ, ಮುಂಜಾನೆ 7ಕ್ಕೆ ಬಂದ್ ಕೂತವ್ರಿ ಸರ್. ಆದ್ರೆ ಏನಾಗೈತಿ, ಪೇಪರೇ ಕೊಟ್ಟಿಲ್ರಿ ಸರ್, ಹಾಫ್ ಅನ್ ಅವರ್ ಲೇಟ್. ಇದ್ದವ್ರಿಗೆ ಕೊಟ್ಟಾರಿ, ಮಿಸ್ ಮ್ಯಾಚ್ ರೀ. ಎಂತ ಸಿಸ್ಟಮ್ ಇದು? ಮಿಸ್ ಮ್ಯಾಚ್ ರೀ ಸರ್. OMR sheet question paper, it is not going to match with that question paper. Number is not matching. Okay, and already they are not giving the paper on time. They are still making the student to wait there only. And ಒಳಗ್ ಹೋಗೋ ಮುಂದ ಅವ್ರದ್ದು ಹೆಂಗ್ ಚೆಕಪ್ ಐತಂದ್ರಿ, ಇದು ಇರಬಾರ್ದು ಅದು ಇರಬಾರ್ದು, ಒಳಗ್ ಹಿಂಗ್ಯಾಕ್ ನಡೀತ್ರಿ? ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಆಮೇಲೆ OMR ಬಂದಿಲ್ಲ ನಮ್ ಬ್ಲಾಕಿಗೆ. OMR ವೇಟ್ ಮಾಡಿದ್ವಿ, 10 minutes ಬರುತ್ತೆ ಅಂತ OMR ಕೊಡ್ಲಿಲ್ಲ. ಓನ್ಲಿ ಕ್ವಶನ್ ಪೇಪರ್ ಸಿಕ್ಕು ಸರ್. ಅಂದ್ರೆ 45 ನಿಮಿಷ ಆಯ್ತು. ಆಮೇಲೆ OMR ಇಲ್ಲಾರ್ಸ್ ಒಂದು ಹೊರಗೆ ಬಂದಿವಿ. ಅದಕ್ಕೆ ಹೊರಗೆ ಬಂದು ಏನಂತ ಪೊಲೀಸರಿಗೆ ಕೇಳ್ಬೇಕಂದ್ರೆ ಬಂದಿವಿ. ಅಷ್ಟೊತ್ತಲ್ಲಿ ಎಲ್ಲ ಹೊರ ಹಾಕಿದ್ದಾರೆ ನಮ್ಗೆ. ಇನ್ನೊಂದು ಒಳಗಡೆ ಇನ್ನು ಅವ್ರು ಏನೇನು ಕರೆಕ್ಟ್ ಇದಾರಲ್ಲ, ಒಂದು 7-8 ಜನ ಎಕ್ಸಾಮ್ ಬರೀತಾ ಇದ್ದಾರೆ, ಇನ್ನೂರಿಗೂ ಬರೀತಾ ಇದಾರೆ. ಆದ್ರೆ ನಮ್ಗೆ ಇಲ್ಲಿ ಬರೀ ಕ್ವಶನ್ ಪೇಪರ್ ಇದೆ, OMR ಸಿಕ್ಕಿಲ್ಲ. ನಾವೇನ್ ಮಾಡ್ಬೇಕು ಸರ್? ಇಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಬೇಕು. ಇನ್ನು 11 ಗಂಟೆ OMR ಸೀಟ್ ಸಿಕ್ಕಿಲ್ಲ ಸರ್. ಏನ್ ಹೇಳ್ತಾ ಇಲ್ಲ ಅವರು, ಡಬ್ಬಿ ಲೇಟ್ ಆಗ್ತಾ ಇದೆ ಹೊಡೆಯೋದು, ಅದು 108 ತಿಪ್ಪಲು ಹೇಳ್ತಾ ಇದಾರೆ ಅವರು. ಸರಿಯಾಗಿ ಸಮಸ್ಯೆ ಹೇಳ್ತಾ ಇದ್ರೆ ನಮ್ ಕಡೆ ಸರಿಯಾಗಿ ರೆಸ್ಪಾನ್ಸ್ ನೀಡ್ತಾ 10 ನಿಮಿಷ ಟೈಮ್ ಹೆಚ್ಚು ಕೊಟ್ಟಿರ್ತಾರೆ. ಸರಿಯಾಗಿ ಇನ್ನೊಂದು ಕ್ವಶನ್ ಪೇಪರ್ ಬರ್ತಾರೆ 11 ಗಂಟೆ ಆದ್ರು. ಅಲ್ಲಿ ಒಳಗೆ ಕ್ವಶನ್ ಪೇಪರ್ ಆಲ್ರೆಡಿ ಹೊರಗಡೆ ಕಳಿಸಿಬಿಟ್ಟಿದ್ದಾರೆ ಅವರು, ಅಷ್ಟು ಜನ ಕಲ್ತು. ಈಗ ನ್ಯಾಯ ಕೇಳ್ಕೋದ್ರೆ SP ಅವರು ಲಾಠಿ ಚಾರ್ಜ್ ಮಾಡಕ್ ಬರ್ತಾರೆ ನಮ್ಮ ಮೇಲೆ. ಅದಕ್ಕೆ ನ್ಯಾಯ ಸಿಗಬೇಕು, ಟೈಮ್ ಕರೆಕ್ಟ್ ಆಗಿ ನಮ್ಗೆ ಇನ್ನೊಂದ್ಸರಿ ಎಕ್ಸಾಮ್ ಆಗಬೇಕಂತ ವಿನಂತಿ ಮಾಡ್ಕೋತೀವಿ ಎಲ್ಲಾದ್ರೂ. ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಮುಂದಾದರು. ಇನ್ನು ಹಾಸನದ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಇದೇ ರೀತಿಯ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. OMR ಶೀಟ್ನಲ್ಲಿ ಹಾಗೂ ಪ್ರಶ್ನೆ ಪತ್ರಿಕೆ ನಂಬರ್ ಒಂದೇ ರೀತಿ ಇರದೇ ಇರೋದಕ್ಕೆ ಪರೀಕ್ಷಾರ್ಥಿಗಳಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ನಮ್ದು ಸೇಮ್ ಇಲ್ಲ ಪ್ರಶ್ನೆ ಪತ್ರಿಕೆ. ನಮ್ದು OMR ಶೀಟ್ ಮತ್ತೆ ಕ್ವಶನ್ ಶೀಟ್ ಏನ್ ಕೊಟ್ಟಿದ್ದಾರೆ ಎರಡು ಚೇಂಜ್ ಇದೆ. ಇದು ಸೀರಿಯಲ್ ನಂಬರ್ ಚೇಂಜ್ ಇದ್ರೂನು ಇದು ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರ್ 359779. ಅದೇ ಉತ್ತರದ್ದು ಬಂದು 359539 ಚೇಂಜ್ ಇದೆ. ಏನೋ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರ್ ಭೇಟಿ ನೀಡಿ KEA ಅಧಿಕಾರಿಗಳ ಜೊತೆಗೆ ದೂರವಾಣಿ ಮೂಲಕ ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಿದರು. ಬಳಿಕ ಗೊಂದಲದಿಂದ ನಷ್ಟವಾದಂತಹ ಸಮಯವನ್ನ ಸರಿ ಮಾಡಲು ವಿದ್ಯಾರ್ಥಿಗಳಿಗೆ 1 ಗಂಟೆ ಹೆಚ್ಚು ಕಾಲ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಿಕೊಡಲಾಯಿತು. OMR ಶೀಟ್ ಅಲ್ಲಿ ಬಾಕ್ಸ್ ಇರ್ತದೆ, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆಯನ್ನ ನೀವು ತುಂಬಿ ಅಂತ ಒಂದಿರ್ತದೆ. ಆ ಬಾಕ್ಸ್ ಅಲ್ಲಿ ಅವರು ಬರಿಬೇಕಾಗಿತ್ತು. ಅದು ಬರೆಯೋದು ಬಿಟ್ಟು ಅವರು ಕನ್ಫ್ಯೂಸ್ ಮಾಡ್ಕೊಂಡು ಅಭ್ಯರ್ಥಿಗಳು ಒಂದು ಗೊಂದಲ ಮಾಡ್ಕೊಂಡು, ಇಲ್ಲ ನಮಗೆ ಬೇರೆ ಪ್ರಶ್ನೆ ಪತ್ರಿಕೆ ಬಂದಿದೆ, ನಮ್ಗೆ OMRಗೂ ಕ್ವಶನ್ ಪೇಪರ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಗೊಂದಲಕ್ಕೆ ಈಡಾಗಿದ್ದರು. ಮತ್ತೆ ಅವರು ಕ್ವಶನ್ ಪೇಪರ್ನ ತಗೊಳಕ್ಕೆ ರೆಫ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಇನ್ವಿಜಿಲೇಟರ್ಸ್ ಹೇಳಿದ್ದಾರೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್, ADC ಅವರು ಮತ್ತೆ ಎಲ್ಲರೂ ತಿಳಿ ಹೇಳಿದ್ರು ಸಹ ಯಾರು ಕೇಳಿಲ್ಲ. ಹೀಗೆ ಒಂದ್ ಕಡೆಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಗೊಂದಲದ ಕಾರ್ಮೋಡ ಕವಿದಿದ್ರೆ, ಮತ್ತೊಂದು ಕಡೆಗೆ ಬೆಂಗಳೂರಿನಲ್ಲಿ ಹೃದಯ ಸ್ಪರ್ಶಿ ಘಟನೆಯೊಂದು ನಡೆದು ಹೋಗಿದೆ. ತಾಯಿಯೊಬ್ಬರು ಕಾನ್ಸ್ಟೇಬಲ್ ಪರೀಕ್ಷೆ ಬರಿತಾ ಇದ್ರೆ, ಹೊರಗಡೆ ಆಕೆಯ ಕಂದಮ್ಮನಿಗೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಸಿಬ್ಬಂದಿ ತಾಯಿಯಂತೆ ಆರೈಕೆ ಮಾಡಿದ್ದಾರೆ. ಇನ್ನು ಮಗುವನ್ನ ನೋಡಿಕೊಳ್ಳಲು ಯಾರು ಇಲ್ಲದನ್ನ ಗಮನಿಸಿದ ಸ್ಥಳದಲ್ಲಿದ್ದಂತಹ ಪೊಲೀಸರು ಮಗುವನ್ನ ಎತ್ತಿಕೊಂಡು ಆರೈಕೆ ಮಾಡಿದ್ದಾರೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. ಇನ್ನ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಇಷ್ಟೆಲ್ಲ ಗೊಂದಲ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ R ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ. ಎಕ್ಸ್ನಲ್ಲಿ ವಿಪಕ್ಷ ನಾಯಕ R ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆಸುವಲ್ಲಿ ಸರ್ಕಾರ ವಿಫಲವಾಗಿದೆ, ಪ್ರಶ್ನೆ ಪತ್ರಿಕೆ ವಿತರಣೆಯಲ್ಲಿ ವಿಳಂಬ, OMR ಶೀಟ್ ಗೊಂದಲ, ಅಭ್ಯರ್ಥಿಗಳು ಎಕ್ಸಾಮ್ ಬರೆಯದೆ ಹೊರ ನಡೆದಿದ್ದಾರೆ. ಇದು ಆಡಳಿತದ ವೈಫಲ್ಯ, ಕ್ಷಮಿಸಲಾಗದ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ. ನೈತಿಕ ಹೊಣೆ ಹೊತ್ತು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲಿ, ಗೊಂದಲವಾದ ಕೇಂದ್ರಗಳಲ್ಲಿ ಮರುಪರೀಕ್ಷೆ ಮಾಡಬೇಕು, ಸ್ವತಂತ್ರ ತನಿಖೆ ನಡೆಸಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು. ಇದು ವಿಪಕ್ಷ ನಾಯಕ R ಅಶೋಕ್ ಅವರ ಆಗ್ರಹ ಆಗಿದೆ. ನೀಟ್ ಪರೀಕ್ಷೆ ವಿಚಾರವಾಗಿ ಎಷ್ಟೆಲ್ಲ ಮಾತಾಡಿದ್ರಿ, ಈಗ ಕಾನ್ಸ್ಟೇಬಲ್ ಎಕ್ಸಾಮ್ ಹೆಂಗ್ ನಡೆಸಿದ್ರಿ ನೀವು ಅನ್ನುವಂಥ ಪ್ರಶ್ನೆಯನ್ನ ವಿಪಕ್ಷ ನಾಯಕರು ಮಾಡ್ತಾ ಇದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆಸುವಲ್ಲಿ ವಿಫಲರಾಗಿದ್ದೀರಿ, ವಿಜಯಪುರದ ಪರೀಕ್ಷಾ ಕೇಂದ್ರಗಳಲ್ಲಿ ಅವಾಂತರವೇ ಆಗಿದೆ, ನೈತಿಕ ಹೊಣೆ ಹೊತ್ತು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ R ಅಶೋಕ್.
ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಇನ್ನೊಂದೇ ದೂರ ಉಳಿದಿದೆ. ನಾಳೆ ಆಗ್ಬಿಡುತ್ತೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇರುವಾಗ ನಾಳೆ ಆಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಇಲ್ಲ. ಹಾಗಿದ್ರೆ ನಿಜಕ್ಕೂ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಯಾರೆಲ್ಲ ಮಂತ್ರಿಗಳಾಗ್ತಾರೆ, ಲಿಸ್ಟಲ್ಲಿ ಯಾರನ್ನ ಲಾಸ್ಟ್ ಟೈಮಲ್ಲಿ ಕೈ ಬಿಡುವಂಥ ಕೆಲಸ ಆಗುತ್ತೆ, ಈ ಎಲ್ಲದರ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬಂದ. ಸಿಎಂ ಡಿಕೆಶಿ 2.0 ಕ್ಯಾಬಿನೆಟ್ಗೆ ಕ್ಷಣಗಣನೆ. ಇನ್ನೂ ಅಧಿಕೃತವಾಗಿಲ್ಲ, ಮುಂದುವರೆದ ಸಸ್ಪೆನ್ಸ್. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಸ್ಪೆನ್ಸ್ ಇನ್ನೂ ಮುಂದುವರೆದಿದೆ. ಸದ್ಯ ನಾಳೆ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸುವ ಬಗ್ಗೆ ಮೌಖಿಕ ಮಾಹಿತಿ ನೀಡಲಾಗಿದೆ. ಆದರೆ ಈವರೆಗೆ ಯಾವುದೇ ಲಿಖಿತ ಆದೇಶ ಲೋಕಭವನಕ್ಕೆ ತಲುಪಿಲ್ಲ. ಇದೇ ಕಾರಣಕ್ಕೆ ಅಧಿಕಾರಿಗಳು ಅಂತಿಮ ಸಿದ್ಧತೆಗೆ ಕೈ ಹಾಕಿಲ್ಲ. ಕೇವಲ ಮೌಖಿಕ ಮಾಹಿತಿಯ ಆಧಾರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸುವುದು ಸಾಧ್ಯ ಇಲ್ಲ ಅನ್ನೋದು ಲೋಕಭವನದ ಸ್ಪಷ್ಟ ನಿಲುವು. ಅಧಿಕೃತ ಪತ್ರ ಬಂದ ನಂತರವೇ ವೇದಿಕೆ, ಭದ್ರತೆ, ಪ್ರೋಟೋಕಾಲ್ ಸೇರಿದಂತೆ ಎಲ್ಲಾ ವ್ಯವಸ್ಥೆ ಆರಂಭಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲೂ ತೀವ್ರ ಗೊಂದಲ ಮನೆ ಮಾಡಿದೆ. ನಾಳೆ ಪ್ರಮಾಣ ವಚನ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಅವರ ಬಳಿಯೂ ಉತ್ತರ ಇಲ್ಲ. ಆದರೂ ರಾತ್ರಿ ವೇಳೆಯಾದರೂ ಹೈಕಮಾಂಡ್ನಿಂದ ಕರೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬಹುತೇಕ ಆಕಾಂಕ್ಷಿಗಳು ಕಾದು ಕುಳಿತಿದ್ದಾರೆ. ಆದ್ರಿಂದ ಇನ್ನೂ ಸಸ್ಪೆನ್ಸ್ ಮುಂದುವರೆದಿದೆ. ದೆಹಲಿ ಮಟ್ಟದಲ್ಲೂ ಇನ್ನೂ ಕಸರತ್ತು ಮುಗಿದಿಲ್ಲ. ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಕೆಲ ಹೆಸರುಗಳ ಬಗ್ಗೆ ಇನ್ನೂ ಸಂಪೂರ್ಣ ಒಮ್ಮತ ಮೂಡಿಲ್ಲ ಎನ್ನಲಾಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಕೆಲವು ಅಚ್ಚರಿಯ ಹೆಸರುಗಳು ಪಟ್ಟಿಗೆ ಸೇರುವ ಸಾಧ್ಯತೆಯೂ ಇರುವುದರಿಂದ ಹಿರಿಯ ನಾಯಕರಲ್ಲೂ ಆತಂಕ ಹೆಚ್ಚಾಗಿದೆ. ಗವರ್ನರ್ ಈಸ್ ಆಲ್ರೆಡಿ ಆನ್ ಹಿಸ್ ವೇ. ಸರ್, ಅನೇಕ ಶಾಸಕರು ತಮ್ಮ ಸುತ್ತಾನೆ ಸರ್ ತಾವು ನಿನ್ನೆ 99% ಆಗುತ್ತೆ ಅಂತ ಹೇಳಿದ್ರಿ. ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಹೈಕಮಾಂಡ್ ಕಳಿಸಿದೆಯಾ ಸರ್? ರಾಜಭವನಕ್ಕೆ ಯಾವಾಗ ಹೋಗುತ್ತೆ ಸರ್? ಹೈಕಮಾಂಡ್ ಕಳಿಸಿದೆಯಾ ಸರ್ ಸಚಿವರಾಗ ಲಿಸ್ಟ್? ನಿಮ್ಮನ್ನ ತಪ್ಪಿಸಿ ಎಕ್ಸ್ಪೆನ್ಷನ್ ಮಾಡಲ್ಲ. ಇದ್ರ ಮಧ್ಯೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಬೆಂಗಳೂರಿಗೆ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆಯೂ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ. ಇಬ್ಬರು ಬಂದು ಸಿಎಂಗೆ ಅಂತಿಮ ಪಟ್ಟಿ ನೀಡ್ತಾರಾ ಅಥವಾ ಎಐಸಿಸಿ ಅಧಿಕೃತವಾಗಿ ಸಚಿವರ ಪಟ್ಟಿಯನ್ನ ಪ್ರಕಟಿಸುತ್ತಾ? ಇದು ಸದ್ಯಕ್ಕೆ ನಿಗೂಢವಾಗಿ ಉಳಿದಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಹಲವು ಶಾಸಕರ ಬೆಂಬಲಿಗರು ನಾಳೆ ಬೆಂಗಳೂರಿಗೆ ಹೊರಡೋದಕ್ಕೆ ಸಿದ್ಧತೆ ನಡೆಸಿದ್ರು. ಆದರೆ ಇನ್ನೂ ಯಾವುದೇ ಅಧಿಕೃತತೆ ಇಲ್ಲದ ಕಾರಣ ಸದ್ಯಕ್ಕೆ ಬೆಂಗಳೂರಿಗೆ ಬಾರದಂತೆ ಹಲವು ಆಕಾಂಕ್ಷಿಗಳೇ ತಮ್ಮ ಬೆಂಬಲಿಗರಿಗೆ ಸಂದೇಶ ರವಾನಿಸಿದ್ದಾರೆ. ಇದು ಸಚಿವ ಸಂಪುಟ ವಿಸ್ತರಣೆಗೆ 3ನೇ ಬಾರಿ ನಿಗದಿಯಾಗಿರೋ ಮುಹೂರ್ತ. ಒಂದು ವೇಳೆ ನಾಳೆಯೂ ಕಾರ್ಯಕ್ರಮ ನಡೆಯದೆ ಹೋದ್ರೆ ಬುಧವಾರಕ್ಕೆ ಮತ್ತೆ ಮುಂದೂಡುವ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಆಕಾಂಕ್ಷಿಗಳ ಆತಂಕವೂ ಹೆಚ್ಚಾಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ವೇದಿಕೆ ಸಿದ್ಧವಾಗಿದೆ ಅನ್ನೋ ಸಂದೇಶ ಹೊರಬಿದ್ದಿದ್ರೂ ಅಧಿಕೃತ ಆದೇಶ ಮಾತ್ರ ಇನ್ನೂ ಹೊರಬಿದ್ದಿಲ್ಲ. ಸಚಿವರಾಗೋರ ಪಟ್ಟಿಯೂ ಫೈನಲ್ ಆಗಿಲ್ಲ. ಹೈಕಮಾಂಡ್ನಿಂದ ಅಂತಿಮ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕವೇ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳಲಿದೆ. ಸೋಮವಾರ ಸಂಜೆ ಪ್ರಮಾಣ ವಚನ ನಡೆಯುತ್ತಾ ಅಥವಾ ಮತ್ತೊಮ್ಮೆ ಮುಂದೂಡಿಕೆ ಆಗತ್ತಾ ಅನ್ನೋ ಕುತೂಹಲವೇ ಈಗ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಈ ಕಡೆ ಬಿಜೆಪಿಯವರು ಕೂಡ ಇವತ್ತು ಕೋರ್ ಕಮಿಟಿ ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ಬಹಳ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರಂತೆ. ಏನೇನ್ ಚರ್ಚೆ ಆಯಿತು ಬಿಜೆಪಿಯವರ ಕೋರ್ ಕಮಿಟಿ ಸಭೆಯಲ್ಲಿ ನೋಡ್ಕೊಂಬನ್ನಿ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ಚರ್ಚೆ, ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಂಡ ನಾಯಕರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಸದಾನಂದಗೌಡ, ಬೊಮ್ಮಾಯಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ರೈತರ ಪರವಾಗಿ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಯಿತು. ಇದೇ ವೇಳೆ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಅವುಗಳೇನು ಅಂತ ನೋಡೋದಾದ್ರೆ, ಬಿಜೆಪಿ ಕೋರ್ ಕಮಿಟಿ ನಿರ್ಣಯ: ಕಾವೇರಿ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಬೇಕು. ಬಿಡದಿ ಪಾದಯಾತ್ರೆ ಬಗ್ಗೆ ಜೆಡಿಎಸ್ ಜೊತೆ ನಿಲ್ಲಬೇಕು.
ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ, ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರದ ಅಭ್ಯರ್ಥಿಗಳ ಗೆಲುವಿಗೆ ಪ್ಲಾನ್, ಹಿರಿಯೂರು ಬೈ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆ ಗೆಲ್ಲೋ ಬಗ್ಗೆ ಚರ್ಚೆ, ಮೈತ್ರಿ ನಾಯಕರ ನಡುವೆ ಒಗ್ಗಟ್ಟು ಪ್ರದರ್ಶನಕ್ಕೆ ನಿರ್ಧಾರ. ಹೀಗೆ ಈ ಎಲ್ಲ ಅಂಶಗಳ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ವಿಧಾನ ಪರಿಷತ್ತಿನ ಚುನಾವಣೆ ಸಂಬಂಧಿಸಿದಂತೆ ಚರ್ಚೆ ಆಯಿತು. 4 ವಿಧಾನ ಪರಿಷತ್ತಿನ ಚುನಾವಣೆ, ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ್ದು, ಅದರ ಕುರಿತಾಗಿ, ಅದರ ಗೆಲುವಿನ ಕುರಿತಾಗಿ ತಂತ್ರಗಾರಿಕೆ ರೂಪಿಸುವ ಕುರಿತಾಗಿ ಚರ್ಚೆ ಆಯಿತು. ಬಿಡದಿ ಪಾದಯಾತ್ರೆಯಲ್ಲಿ ಗೊಂದಲ ಇಲ್ಲ. ಇನ್ನು ಇದೇ ವೇಳೆ ಬಿಜೆಪಿ ಬಿಡದಿ ರೈತರ ಪರವಾಗಿ ಪಾದಯಾತ್ರೆ ನಡೆಸುವ ಬಗ್ಗೆ ಘೋಷಣೆ ಮಾಡಿತ್ತು. ಆದರೆ ಜೆಡಿಎಸ್ ಪಕ್ಷ ಈಗಾಗಲೇ ದಿನಾಂಕ ನಿಗದಿ ಮಾಡಿದ್ದು, ಜೆಡಿಎಸ್ ಪಕ್ಷದ ಜೊತೆಗೆ ಪಾದಯಾತ್ರೆ ಮಾಡಬೇಕು ಅಥವಾ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡಬೇಕು ಅನ್ನೋದು ತೀರ್ಮಾನವಾಗಿಲ್ಲ ಎಂದು ವಿಜಯೇಂದ್ರ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಪಾದಯಾತ್ರೆಗೆ ಗೊಂದಲಕ್ಕೇನು ಖಂಡಿತ ಅವಕಾಶ ಇಲ್ಲ. ನಾನು ಕೂಡ ಮೊನ್ನೆ ದಿನ ಕುಮಾರಸ್ವಾಮಿ ಅವರಿಗೆ ಮಾತನಾಡಿದ್ದೆ. ಈಗಾಗಲೇ ಮತ್ತೆ ದಿನಾಂಕ ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ. ಖಂಡಿತ ಅದು ನಮ್ಮಲ್ಲೇನು ವ್ಯತ್ಯಾಸ ಬರೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಾಹ್ನ BJP ಮತ್ತು JDS ಒಂದು ಸಭೆಯೂ ಕೂಡ ಕರೆದಿದ್ದೇವೆ. ಮೊನ್ನೆ ಕುಮಾರಸ್ವಾಮಿ ಅವರು ಇರ್ತಾರೆ, ನಮ್ಮ ಕಡೆಯಿಂದ ವಿಪಕ್ಷ ನಾಯಕರುಗಳು ಕೂಡ ಇರ್ತಾರೆ. ಸದನದಲ್ಲಿ ಯಾವ ರೀತಿ ನಾವು BJP ಮತ್ತು JDS ಒಟ್ಟಾಗಿ ಹೋಗಬೇಕು ಮತ್ತು ಪಾದಯಾತ್ರೆ ಬಗ್ಗೆ ಚರ್ಚೆ ಮಾಡ್ತೇವೆ. ಗೊಂದಲ ಏನಿಲ್ಲ. ಮೇಕೆದಾಟು ಯೋಜನೆಗೆ 2 ರಾಜ್ಯಗಳ ಸಹಕಾರ ಅಗತ್ಯ. ತಮಿಳುನಾಡು ಸಿಎಂ ವಿಜಯ್ಗೆ ವಿಜಯೇಂದ್ರ ಪತ್ರ. ಇನ್ನು ಕಾವೇರಿ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಪತ್ರವನ್ನು ಬರೆದಿದ್ದು, 2 ರಾಜ್ಯಗಳು ಸೌಹಾರ್ದಯುತವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು. ನೀರಿನ ಸಮಸ್ಯೆ ಬಗೆಹರಿಸಿಕೊಳ್ಳಲು ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಸೂಚಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕನ್ನಡಿಗರಾಗಿರ್ಬೋದು, ತಮಿಳರಾಗಿರ್ಬೋದು, ಕರ್ನಾಟಕ ಮತ್ತು ತಮಿಳುನಾಡು ಒಟ್ಟಿಗೆ ನಾವು ಅನ್ಯೋನ್ಯವಾಗಿ ಹೋಗಬೇಕಾಗ್ತದೆ. ಮೇಕೆದಾಟು ವಿಚಾರ ಇರ್ಬೋದು, ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರ ಇರ್ಬೋದು, 2 ರಾಜ್ಯದ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಖಂಡಿತವೆಲ್ಲವೂ ಕೂಡ ಬಗೆಹರಿಸೋದಕ್ಕೆ ಸಾಧ್ಯತೆ ಇದೆ. ಸದ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದು, ಕಾವೇರಿ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲು ತೀರ್ಮಾನಿಸಿರುವುದು ಸ್ವಾಗತಾರ್ಹ. ಜಂತರ್ ಮಂತರ್ನಲ್ಲಿ ಪ್ರಧಾನಿ ಮೋದಿಯವರ ಬಗ್ಗೆ ಅವಹೇಳನವಾಗಿ ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯವರನ್ನ ನಿಂದಿಸಿದ್ದ ರುಚಿಕಾ ಸಿಂಗ್ ತಾಯಿ ಭಾವುಕರಾಗಿ ಮಾತಾಡಿದ್ದಾರೆ. ನನ್ನ ಮಗಳನ್ನ ಕ್ಷಮಿಸುವ ಮೂಲಕ ಹೊಸ ಜೀವನವನ್ನ ಪ್ರಧಾನಿ ಮೋದಿ ಅವರು ನೀಡಿದ್ದಾರೆ ನಮಗೆ. ಪ್ರಧಾನಿಗೆ ಕೈ ಮುಗಿದು ಧನ್ಯವಾದವನ್ನ ಹೇಳ್ತೀನಿ ಅಂತ ರುಚಿಕಾ ಸಿಂಗ್ ತಾಯಿ ಭಾವುಕರಾಗಿ ಮಾತಾಡಿದ್ದಾರೆ. ಪ್ರಧಾನಿ ಆಕೆಗೆ ನೀಡಿರುವ ಅತಿ ದೊಡ್ಡ ಉಡುಗೊರೆ ಅಂತಂದ್ರೆ ಇದೆ. ಮಗಳ ವಿರುದ್ಧ ದಾಖಲಾಗಿರುವ FIR ಅನ್ನ ರದ್ದುಗೊಳಿಸಿ ಪ್ರಧಾನಿ ನಿಂದಿಸಿದ್ದ ರುಚಿಕಾ ಸಿಂಗ್ ಅವರ ತಾಯಿ ಭಾವುಕರಾಗಿ ಮಾತಾಡಿದ್ದಾರೆ. ವಿಜಯನಗರದ ಕನ್ನಡ ವಿವಿಗೆ ಆರ್ಥಿಕ ಬಿಕ್ಕಟ್ಟು ಬಂತ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕನ್ನಡ ವಿವಿಗೆ ಕರೆಂಟ್ ಬಿಲ್ ಕಟ್ಟೋಕ್ಕೂ ಕೂಡ ದುಡ್ಡಿಲ್ಲದ ಪರಿಸ್ಥಿತಿ. ಈಗಾಗಲೇ ಈ ವಿಚಾರವಾಗಿ ನಾವು ಹಿಂದೆಯೂ ಕೂಡ ಅಭಿಯಾನವನ್ನ ಮಾಡಿದ್ವಿ. ಯೂನಿವರ್ಸಿಟಿಗಳ ಪರಿಸ್ಥಿತಿ ಹೇಗಿದೆ ರಾಜ್ಯದಲ್ಲಿ ಅಂತ ಹೇಳಿ. ಈಗ ಈ ಯೂನಿವರ್ಸಿಟಿಯಲ್ಲಿ 3 ತಿಂಗಳಿಂದ 12 ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ಕನ್ನಡ ಯೂನಿವರ್ಸಿಟಿಗೆ ಕರೆಂಟ್ ಕಟ್ ಮಾಡಿದ ಅಧಿಕಾರಿಗಳು ಒಂದು ದಿನದ ಮಟ್ಟಿಗೆ ಕರೆಂಟ್ ಕಟ್ ಮಾಡಿದ್ದಾರೆ. ಎಸ್ಕಾಂ ಸಿಬ್ಬಂದಿಯವರು ಹೊಸಪೇಟೆ ತಾಲೂಕಿನ ಕಮಲಾಪುರದಲ್ಲಿರುವಂತಹ ಕನ್ನಡ ಯೂನಿವರ್ಸಿಟಿಯಲ್ಲಿ ಸದ್ಯಕ್ಕೆ ಇಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದೀವಿ. ಈಗ ತೆರಿಗೆ 50 ಲಕ್ಷ ರೂಪಾಯಿ ಬಾಕಿ ಇತ್ತು. ಸುಮಾರು 15 ವರ್ಷದಿಂದ ಪುರಸಭೆ ತೆರಿಗೆಯನ್ನು ಕಟ್ಟಿರಲಿಲ್ಲ. 50 ಲಕ್ಷ ಬಾಕಿ ಇತ್ತು. ಪುರಸಭೆಯ ಅಧಿಕಾರಿಗಳು ಇಲ್ಲಿ ಪ್ರತಿ ವಾರ ಬಂದು ನಮ್ಮ ಬಾಕಿ ಕೊಡಿ, ನಮಗೆ ಮೇಲಿನ ಅಧಿಕಾರಿಗಳ ಒತ್ತಡ ಇದೆ ಅಂತ ಹೇಳ್ತಾ ಇದ್ರು. ಅದನ್ನು ನಾವು ಸುಮಾರು ಕಳೆದ ವರ್ಷ ಆ 50 ಲಕ್ಷ ರೂಪಾಯಿಯನ್ನು ಬೇರೆ ಬೇರೆ ಹಣವನ್ನು ಹೊಂಚಿ ಅದನ್ನು ನಾವು ತೀರಿಸಿದ್ದೇವೆ. ಈಗ 12 ಲಕ್ಷ ರೂಪಾಯಿ ತೆರಿಗೆಯನ್ನು ಕಳೆದ ವರ್ಷದಿಂದ ಮತ್ತೆ ನಾವು ಕಟ್ಟಬೇಕಾಗಿದೆ.
ಇಲ್ಲ, ಇನ್ನೂ ನೋಟಿಸ್ ಏನು ಬಂದಿಲ್ಲ. ಅನುದಾನ ಬಂದ ನಂತರ ಏನಾದರೂ ಹೊಂದಾಣಿಕೆ ಮಾಡಿ ಕಟ್ತೀವಿ ಅಂತ ಹೇಳಿದ್ದೀವಿ, ಹೀಗಾಗಿ ತೆರಳಿದ್ದಾರೆ. ಆಮೇಲೆ ಕಳೆದ ವಾರ ವಿದ್ಯುತ್ ಇಲಾಖೆಯವರು ಬಂದು ನಾವು 3 ತಿಂಗಳು ವಿದ್ಯುತ್ ಕಟ್ಟಿಲ್ಲ ಬಿಲ್ಲನ್ನು ಅಂತ ಹೇಳಿ ವಿದ್ಯುತ್ತನ್ನು ಕಡಿತಗೊಳಿಸಿದರು. ಆಮೇಲೆ ಈಗ ಮೊನ್ನೆ ಇಲ್ಲಿ ಇಂಧನ ಸಚಿವರು ಶ್ರೀಯುತ ಜಾರ್ಜ್ ಅವರು ಬಂದಾಗ ಅವರ ಗಮನಕ್ಕೆ ತಂದಿದ್ದೀವಿ. ಅವರು ತಕ್ಷಣ ಅಲ್ಲೇ ಇದ್ದಂಥ ಹಿರಿಯ ಅಧಿಕಾರಿಗಳನ್ನು ಕರೆದು ಇವರ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಕನ್ನಡ ವಿಶ್ವವಿದ್ಯಾಲಯ 10 ವರ್ಷದ ಮುಂಚೆಯೇ ಈ ವಿದ್ಯುತ್ ಇಲಾಖೆಗೆ 7 ಎಕರೆ ಜಮೀನುಗಳನ್ನು ಉಚಿತವಾಗಿ ಕೊಟ್ಟಿದೆ. ಆಗ ಹಾಕಿದಂಥ ಒಂದು ಕಂಡೀಷನ್ ಏನು ಅಂದರೆ ವಿದ್ಯುತ್ ಇಲಾಖೆಗೆ ನಿರಂತರವಾದಂಥ ವಿದ್ಯುತ್ತನ್ನು ಸರಬರಾಜು ಮಾಡಬೇಕು ವಿಶ್ವವಿದ್ಯಾಲಯಕ್ಕೆ ಅಂತ ಹೇಳಿ ಒಂದು ನಿಯಮವನ್ನು ಹಾಕಿ ಕೊಟ್ಟಿತ್ತು. ಆದರೆ ಯಾವುದೇ ಅಗ್ರಿಮೆಂಟನ್ನು ನಾವು ಇನ್ನೂ ಆ ವಿದ್ಯುತ್ ಇಲಾಖೆಯೊಂದಿಗೆ ಮಾಡಿಕೊಂಡಿಲ್ಲ. ಹೀಗಾಗಿ ಆ ಜಮೀನು ಇನ್ನು ಜುಲೈ ತಿಂಗಳಲ್ಲಿ GST ಸಂಗ್ರಹ ಹೊಸ ದಾಖಲೆಯನ್ನ ಬರೆದಿದೆ. ಸರ್ಕಾರದ ಖಜಾನೆಗೆ ಲಕ್ಷ ಕೋಟಿ ಆದಾಯ ಹರಿದು ಬಂದಿದೆ. ರಾಜ್ಯವಾರು ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ಉತ್ತಮ ಪ್ರಗತಿಯನ್ನ ಸಾಧಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. GST ಸಂಗ್ರಹದಲ್ಲಿ ಹೊಸ ದಾಖಲೆ. ಕರ್ನಾಟಕದ ತೆರಿಗೆ ಸಂಗ್ರಹದಲ್ಲಿ 12% ಏರಿಕೆ. ಜುಲೈ ತಿಂಗಳ GST ಸಂಗ್ರಹಣೆಯಲ್ಲಿ ಭಾರತ ಅತ್ಯಂತ ಅಭೂತಪೂರ್ವ ಯಶಸ್ಸು ಸಾಧಿಸಿದೆ. ವಾರ್ಷಿಕ ಆಧಾರದಲ್ಲಿ ಒಟ್ಟು GST ಸಂಗ್ರಹ ಶೇಕಡವಾರು 15.4ರಷ್ಟು ಜಿಗಿತ ಕಂಡಿದ್ದು ಒಟ್ಟು 2.11 ಲಕ್ಷ ಕೋಟಿ ದಾಟಿದೆ. ರಾಜ್ಯವಾರು GST ಸಂಗ್ರಹವು ಅತ್ಯುತ್ತಮ ಬೆಳವಣಿಗೆ ಕಂಡಿದೆ. ರಿಫಂಡ್ಗಳ ನಿವ್ವಳ GST ಆದಾಯ ಕೂಡ ಶೇಕಡ 15.8ರಷ್ಟು ಜಿಗಿದಿದ್ದು 1.81 ಲಕ್ಷ ರೂಪಾಯಿ ಕೋಟಿಗೆ ತಲುಪಿದೆ. ಕಳೆದ ವರ್ಷದ ಜುಲೈ ಅವಧಿಗೆ ಹೋಲಿಸಿದರೆ ಈ ಬಾರಿ ಆದಾಯದಲ್ಲಿ ಗಣನೀಯ ಪ್ರಗತಿ ಕಂಡಿದೆ. ಮೇಜರ್ ಡ್ರಾಬ್ಯಾಕ್ ಎಲ್ಲಿ ಬರ್ತಾ ಇತ್ತು ಬಿಸ್ನೆಸ್ ಪೀಪಲ್ಗೆ ಅಂದರೆ 12% ರೇಟ್ ಆಫ್ ಇಂಟ್ರೆಸ್ಟ್, 12% GST ಇತ್ತಲ್ಲ. ನಾನು ಬೈ ಮಾಡಬೇಕಾದ್ರೆ 12%ದು ಅಥವಾ 18% ಬೈ ಮಾಡಿ ನಾನು ಔಟ್ಪುಟ್ 12% ಕಟ್ಟಬೇಕಾಗಿತ್ತು. ಅಥವಾ ನಾನು 12%ಗೆ ಬೈ ಮಾಡಿ 18% ಔಟ್ಪುಟ್ ಕಟ್ಟಬೇಕಾಗಿತ್ತು ಪ್ರೊಸೆಸ್ ಮಾಡಿ. ಸೊ ರೇಟು ಮಿಸ್ಮ್ಯಾಚ್ ಆಗೋದು, ಕ್ಲಾಸಿಫಿಕೇಷನ್ ಡಿಸ್ಪ್ಯೂಟ್ಸ್ ಬರೋದು. ಸೊ ಅವರು ಮೇಜರ್ 12% ತೆಗೆದೇ ಇರೋದ್ರಿಂದ MSME ಸೆಕ್ಟರ್ಗಳಿಗೆ ತುಂಬ ಬೂಸ್ಟ್ ಆಯ್ತದೆ. ರಾಜ್ಯವಾರು ತೆರಿಗೆ ಸಂಗ್ರಹದಲ್ಲಿ ಹರಿಯಾಣ ರಾಜ್ಯವು ಅತ್ಯಂತ ವೇಗದ ಪ್ರಗತಿಯನ್ನು ಸಾಧಿಸಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗರಿಷ್ಠ ಆದಾಯದೊಂದಿಗೆ ಮುಂಚೂಣಿ ಸ್ಥಾನವನ್ನು ಕಾಯ್ದುಕೊಂಡಿದೆ. ರಾಜ್ಯವಾರು ತೆರಿಗೆ ಸಂಗ್ರಹಣೆ: ಮಹಾರಾಷ್ಟ್ರ 32,210 ಕೋಟಿ ರೂಪಾಯಿ, ಕರ್ನಾಟಕ 13,854 ಕೋಟಿ ರೂಪಾಯಿ, ಗುಜರಾತ್ 12,923 ಕೋಟಿ ರೂಪಾಯಿ, ಹರಿಯಾಣ 11,892 ಕೋಟಿ, ದೆಹಲಿ 6,460 ಕೋಟಿ ರೂಪಾಯಿ. ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ನಿಂದ ಜುಲೈವರೆಗೂ ಒಟ್ಟು GST ಸಂಗ್ರಹವು ಶೇಕಡ 10.1ರಷ್ಟು ಪ್ರಗತಿ ಕಂಡಿದೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH